ಹೆಪಟೈಟಿಸ್ ಅಂದರೆ ನಮ್ಮ ಪಿತ್ತಜನಕಾಂಗದ ಯಕೃತ್ತಿನ ಇನ್ಫೆಕ್ಷನ್. ಆಲ್ಕೋಹಾಲಿಂದನೂ ಕಾಮನ್ ಆಗಿ ಹೆಪಟೈಟಿಸ್ ಆಗ್ಬೋದು. ಅದ ನಂತರ ವೈರಾಣುಗಳಿಂದ ವೈರಸ್ ಇನ್ಫೆಕ್ಷನಿಂದನೂ ಆಗ್ಬೋದು. ಅದರಲ್ಲಿ ಮತ್ತೆ ಬೇರೆ ಬೇರೆ ವಿಧಗಳಿದೆ. ಹೆಪಟೈಟಿಸ್ ಎ, ಬಿ, ಸಿ ಆ್ಯಂಡ್ ಡಿ, ಬೇರೆ ಬೇರೆ ವೈರಾಣುಗಳಿದೆ. ಕೆಲವು ಮೆಡಿಸಿನ್ಸಿಂದನೂ ಆಗ್ಬೋದು. ಡ್ರಗ್ ಇಂಡ್ಯೂಸ್ಡ್ ಲಿವರ್ ಇಂಜುರಿ ಅಂತ ಹೇಳ್ತೀವಿ. ಕೆಲವು ಮೆಡಿಸಿನ್ಸಿಂದ ಇರ್ಬೋದು. ಕೆಲವು ನ್ಯಾಚುರೋಪತಿ ಮೆಡಿಸಿನ್ಸಿಂದನೂ ಕೆಲವು ಸಲ ಲಿವರ್ ಇಂಜುರಿ ಆಗುವ ಸಾಧ್ಯತೆಗಳು ಇರುತ್ತೆ. ಜೆನೆಟಿಕಲಿ ಕೆಲವು ಕಾರಣಗಳಿಂದ ಲಿವರಲ್ಲಿ ತೊಂದರೆ ಆಗ್ಬೋದು. ಕೆಲವು ವಿಲ್ಸನ್ಸ್ ಡಿಸೀಸ್, ಹಿಮೋಕ್ರೋಮಟೋಸಿಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ದೇಹದಲ್ಲಿ ಕಾಪರ್ ಅಂಶ ಹೆಚ್ಚು ರಿಟೈನ್ ಆಗೋದ್ರಿಂದನೂ ಕೆಲವು ಸಲ ಲಿವರಲ್ಲಿ ಇಂಜುರಿ ಆಗ್ಬೋದು. ಕೆಲವು ಸಲ ಐರನ್ ಅಂಶ ಲಿವರಲ್ಲಿ ಶೇಖರಣೆ ಜಾಸ್ತಿ ಆಗೋದ್ರಿಂದನೂ ಲಿವರಲ್ಲಿ ಇಂಜುರಿ ಆಗ್ಬೋದು. ಅಂದ್ರೆ ಇಂಥದ್ದೇ ಏಜ್ ಅವರಿಗೆ ಅಥವಾ ಇಂಥದ್ದೇ ಕೆಲಸ ಮಾಡೋರಿಗೆ ರಿಸ್ಕ್ ಇರುತ್ತೆ ಅಂತ ಹೇಳಕ್ಕಾಗತ್ತಾ? ಹೆಪಟೈಟಿಸ್ ಬಿ ಮತ್ತು ಸಿ ಮತ್ತು ಡಿ ಏನಿದೆ ಅದು ಯೂಶಲಿ ಲೈಂಗಿಕ ಸಂಪರ್ಕದಿಂದ ಹರಡಬಹುದು. ಟ್ಯಾಟೂಯಿಂಗ್ ಮಾಡಬೇಕಾದ್ರೆ ಅಥವಾ ಕೆಲವು ಸಲ ಆಕ್ಯುಪಂಕ್ಚರ್ ಮಾಡ್ತಾರೆ, ನೀಡಲ್ ಥೆರಪೀಸ್ ಮಾಡ್ತಾರೆ, ಇಲ್ಲ ಪಿಯರ್ಸಿಂಗ್ಸ್ ಮಾಡೋದು, ನೋಸ್ ಇಯರ್ ಪಿಯರ್ಸಿಂಗ್ಸ್, ಇದೆಲ್ಲ ಅದರಲ್ಲಿ ಸ್ಟೆರೈಲ್ ಪ್ರಾಕ್ಟೀಸಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ಡಾಕ್ಟರ್ಗೆ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ? ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಇನಿಷಿಯಲ್ ಇದರಲ್ಲಿ ಸಿಂಪ್ಟಮ್ಸ್ ಒಂದು ರೀತಿ ಕಾಣಿಸ್ಕೊಂಡು ಆಮೇಲೆ ಚೇಂಜಸ್ ಆಗುವಂತ ಸಾಧ್ಯತೆ ಏನಾದರೂ ಇರುತ್ತಾ? ಮಗುವಿನಲ್ಲಿ ಇನ್ಫೆನ್ಸಿಯಲ್ಲಿ ಹೆಪಟೈಟಿಸ್ ಬಿ ಬಂದಾಗ ಅವರು ಕ್ರಾನಿಕ್ ಲಿವರ್ ಡಿಸೀಸಿಗೆ ಹೋಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಯೂಶಲಿ ಲಿವರ್ ಪ್ರಾಬ್ಲಮ್ ಅಂದಾಗ ಅದಕ್ಕೆ ಕಾರಣ ಆಲ್ಕೋಹಾಲ್ ಅಂತ ಅನ್ಕೋತಾರೆ. ಈಗ ಲಿವರ್ ಫೇಲ್ಯೂರ್ ಆಯಿತು ಅಂತ ಹೇಳಿದ್ರೆ ಮೇ ಬಿ ಅವ್ನು ಆಲ್ಕೋಹಾಲ್ ಜಾಸ್ತಿ ತಗೊಂಡಿರ್ತಾರೆ ಅಂತ ಜನರಲ್ ಆಗಿ ಮಾತಾಡ್ಕೋತಾರೆ. ಸೊ ಈ ಹೆಪಟೈಟಿಸ್ಗೂ ಆಲ್ಕೋಹಾಲ್ಗೂ ಏನಾದರೂ ಕನೆಕ್ಷನ್ ಇದೆಯಾ ಅಂತ? ಹೆಪಟೈಟಿಸ್ ಎ ಮತ್ತು ಇ ನಾನು ಹೇಳ್ದಂಗೆ ಅದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತ ಹೇಳ್ತೀವಿ. ಅದಕ್ಕೆ ಜಸ್ಟ್ ಸಪೋರ್ಟಿವ್ ಮೆಡಿಸಿನ್ಸ್ ಕೊಡಬೇಕಾಗುತ್ತೆ. ಯಾವುದರಿಂದ ಹೆಪಟೈಟಿಸ್ ಆಗಿದೆ ಅಂತ ಭಾಳ ಇಂಪಾರ್ಟೆಂಟ್. ಈಗ ಓವರ್ ಆಲ್ ಆಗಿ ಹೆಪಟೈಟಿಸ್ ಬರಬಾರ್ದು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಹುಷಾರಾಗಿರಬೇಕು? ಸೊ ಪ್ರಿಕಾಷನ್ಸನ್ನು ಹೇಗೆ ತೆಗೆದುಕೊಳ್ಬೇಕು? ಹೆಪಟೈಟಿಸ್ ಎ, ಇ ಆದಾಗ ನೀವು ಯಾವುದೇ ರೀತಿ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದ್ರೂ ತನ್ನಂತಾನೇ ಇಂಪ್ರೂವ್ ಆಗುತ್ತೆ. ಬಟ್ ಹೆಪಟೈಟಿಸ್ ಬಿ ಅಲ್ಲಿ ಈ ಥರ ತುಂಬಾ ಸಿವಿಯರ್ ಇನ್ಫೆಕ್ಷನ್ ಇದ್ದಾಗ ಕೆಲವು ಸಲ ಅದು ನಾಟಿ ಔಷಧಿ ಅಂತೆಲ್ಲ ಮಾಡೋದ್ರಿಂದ ಅದು ಟೈಮ್ಲಿ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದರೆ ಅದು ಜೀವಕ್ಕೂ ಅಪಾಯ ಆಗ್ಬೋದು. ಪೇಷಂಟ್ ಲಿವರ್ ಫೇಲ್ಯೂರ್ ಆಗಿ ಕೋಮಾಗಿ ಹೋಗಿ. ಅಂದಾಜೊಂದು ಎಷ್ಟು ಟೈಮ್ ತಗೊಳುತ್ತೆ ಈ ಟ್ರೀಟ್ಮೆಂಟ್ ಪ್ರೋಸೆಸ್? ಕೆಲವು ಸಲ ಅವ್ರ ಹೊಟ್ಟೆ ಊತ, ಇಲ್ಲ ಕಾಲಲ್ಲಿ ಊತ, ಇಲ್ಲ ರಕ್ತದ ವಾಮಿಟ್, ಇಲ್ಲ ಮೋಷನಲ್ಲಿ ಕಪ್ಪು ಮೋಷನ್, ಇಲ್ಲ ಬ್ಲೀಡಿಂಗ್ ಆಗೋದು, ಕೆಲವು ಸಲ ಅನ್ಕಾನ್ಷಿಯಸ್ ಸ್ಟೇಟಲ್ಲಿ ಈ ಥರ ಬರ್ತಾರೆ. ಆವಾಗ ಅವರೆಲ್ಲ ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ ಅವರಿಗೆ ಸಿರೋಸಿಸ್ ಇದೆ. ತಾಯಿಯಿಂದ ಮಗುಗೆ ಹೆಪಟೈಟಿಸ್ ಬರುತ್ತಾ ಡಾಕ್ಟರ್? ಇನ್ ಕೇಸ್ ಬರುತ್ತೆ ಅಂದರೆ ಅದು ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಮೆಡಿಕಲಿ ಏನಾದರೂ ಅಡ್ವಾನ್ಸ್ ಟೆಕ್ನಾಲಜಿ ಇದೆಯಾ? ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಾದರೂ ಇದೆಯಾ ಅಂತ? ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಲಿವರ್ಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಯಲ್ಲಿ ಹೆಪಟೈಟಿಸ್ ಕೂಡ ಒಂದು. ಏನಪ್ಪ ಹೆಪಟೈಟಿಸ್ ಅಂದರೆ? ನಾವು ಇದ್ರ ಬಗ್ಗೆ ಕೇಳಿರ್ತೀವಿ, ಆದರೆ ಸಂಪೂರ್ಣವಾಗಿ ನಮಗೆ ಇದರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅನ್ನೋರಿಗೆ ಈ ಒಂದು ಸಂದರ್ಶನ. ಹಾಗಿದ್ರೆ ಹೆಪಟೈಟಿಸ್ ಅಂದರೆ ಏನು? ಇದರಲ್ಲಿ ಹೆಪಟೈಟಿಸ್ ಎ, ಬಿ ಅಥವಾ ಯಾವೆಲ್ಲ ವೆರೈಟೀಸ್ ಇದೆ? ಇದು ಬರೋದಕ್ಕೆ ಕಾರಣ ಏನು? ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಅನೂಪ್, ಕನ್ಸಲ್ಟೆಂಟ್ ಗ್ಯಾಸ್ಟ್ರೋಎಂಟ್ರಾಲಜಿ, ಮಣಿಪಾಲ್ ಹಾಸ್ಪಿಟಲ್, ವೈಟ್ಫೀಲ್ಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಈಗ ಈ ಹೆಪಟೈಟಿಸ್ ಅಂತ ಹೇಳಿದ್ರೆ ಏನು? ಜನರಲ್ ಆಗಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ ಹೇಗೆ? ಹೆಪಟೈಟಿಸ್ ಅಂದರೆ ನಮ್ಮ ಪಿತ್ತಜನಕಾಂಗದ ಯಕೃತ್ತಿನ ಇನ್ಫೆಕ್ಷನ್. ಸೊ ಏನಾಗುತ್ತೆ ಅಂದರೆ ಲಿಟ್ರಲಿ ಹೆಪಟೈಟಿಸ್ ಅಂದಾಗ ಲಿವರಲ್ಲಿ ಏನು ಜೀವಕೋಶಗಳಿದೆ ಅದು ಅದರಲ್ಲಿ ಊತ ಬಂದು ಕೆಲವು ಸಲ ಅದು ಸೆಲ್ ಡೆತ್ ಆಗ್ಬೋದು. ಅಂದರೆ ಸೆಲ್ ಡೆತ್ ಆಗ್ಬೋದು, ಜೀವಕೋಶಗಳ ಡೆತ್ ಆಗ್ಬೋದು. ಅದರಿಂದ ಇನ್ಫ್ಲಮೇಷನ್ ಆಗುತ್ತೆ, ಲಿವರಲ್ಲಿ ಇನ್ಫ್ಲಮೇಷನ್ ಆಗುತ್ತೆ. ಸೊ ಇದು ಊತ ಉಂಟಾಗುತ್ತೆ. ಹೌದು, ಲಿವರ್ ಸೆಲ್ಸ್ ಡೆತ್ ಆಗುತ್ತೆ. ಕಾರಣಗಳು ಬೇರೆ ಬೇರೆ ಆಗಿರ್ಬೋದು. ಅದು ಟಾಕ್ಸಿನ್ಸ್ ಇಂದ ಇರ್ಬೋದು, ಇಲ್ಲ ವೈರಸ್ ಇಂದ ಇರ್ಬೋದು, ಆಲ್ಕೋಹಾಲ್ ಇಂದ ಇರ್ಬೋದು, ಇಲ್ಲ ಕೆಲವು ಬೇರೆ ಕಾರಣಗಳಿಂದನೂ ಆಗ್ಬೋದು. ಸೊ ಚೇಂಜಸ್ ಅಂದರೆ ಯಾವ ರೀತಿ ಇರುತ್ತೆ ಅಂತ? ಈಗ ಯೂಶಲಿ ನಾವು ಈಗ ಕ್ಯಾನ್ಸರ್ ಅಂದ ತಕ್ಷಣ ಒಂದು ಎಕ್ಸ್ಟ್ರಾ ಮಸಲ್ಸ್ ಬಿಲ್ಡ್ ಆಗುತ್ತೆ ಅಂತ ಅನ್ಕೋತೀವಿ. ಸೊ ಈ ಹೆಪಟೈಟಿಸ್ ಅಂದಾಗ ಲಿವರಲ್ಲಿ ಏನು ಚೇಂಜಸ್ ಇರುತ್ತೆ? ಲಿವರಲ್ಲಿ ಸ್ಟ್ರಕ್ಚರಲ್ಲಿ ಏನಾಗುತ್ತೆ ಅಂತ ಹೇಳ್ದಂಗೆ ಅದೇನು ಜೀವಕೋಶ ಇದೆ ಅದರಿಂದ ಊತ, ಅದು ಸ್ವೆಲ್ಲಿಂಗ್ ಬರುತ್ತೆ, ಎಡಿಮಾ ಆಗುತ್ತೆ. ಅದರ ಜೊತೆಗೆ ಇನ್ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ಅಂದರೆ ಲೈಕ್ ಇನ್ಫ್ಲಮೇಟರಿ ಸೆಲ್ಸ್, ನಮ್ಮ WBC ಸೆಲ್ಸ್ ಎಲ್ಲ ಜಾಸ್ತಿ ಅಲ್ಲಿ ಆ ಜಾಗದಲ್ಲಿ
ಶೇಖರಣೆ ಆಗುತ್ತೆ. ಅದು ಆಕ್ಸಿಡೇಟಿವ್ ಸ್ಟ್ರೆಸ್ಸಿಂದ ಬೇರೆ ಬೇರೆ ಕೆಮಿಕಲ್ ಕಾಂಪೌಂಡ್ಸ್ ಸೈಟೋಕೈನ್ಸ್ ಅಂತೆಲ್ಲ ಹೇಳ್ತೀವಿ, ಅದೆಲ್ಲ ಇನ್ನೂ ಇನ್ಫಿಲ್ಟ್ರೇಷನ್ ಜಾಸ್ತಿ ಮಾಡೋದ್ರಿಂದ ಅದು ನಮ್ಮ ಸೆಲ್ಸ್ ಡಿಸ್ಟ್ರಾಯ್ ಆಗುತ್ತೆ. ಅದರಿಂದ ಆ ಟ್ರಿಗರ್ ಬೇರೆ ಬೇರೆ ಕಾರಣ ಇರ್ಬೋದು, ಹೇಳ್ದಂಗೆ ಬೇರೆ ಯಾವುದೇ ಬೇರೆ ಬೇರೆ ರೀತಿಯ ಕಾರಣಗಳಿಂದ ಬರ್ಬೋದು. ಬಟ್ ಅದು ಎಂಡ್ ರಿಸಲ್ಟ್ ವಿಲ್ ಬಿ ಲಿವರ್ ಸೆಲ್ಸ್ ಏನಾಗುತ್ತೆ, ಡೆತ್ ಆಗುತ್ತೆ. ಸೊ ಹೆಪಟೋಸೈಟ್ ಅಪೋಪ್ಟೋಸಿಸ್ ಅಂತ ಹೇಳ್ತೀವಿ, ಜೊತೆಗೆ ಇನ್ಫ್ಲಮೇಷನ್ ಆಗುತ್ತೆ. ಓಕೆ, ಈಗ ಈ ಹೆಪಟೈಟಿಸ್ ಬರೋದು ಕಾಮನ್ ಇತ್ತೀಚಿನ ದಿನಗಳಲ್ಲಿ ಅಥವಾ ತುಂಬ ರೇರ್ ಆಗಿ ಬರುತ್ತೆ ಅಂತನಾ, ಹೇಗೆ? ಹೆಪಟೈಟಿಸ್ ಭಾಳ ಕಾಮನಾಗೆ ನೋಡ್ತೇವೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿದೆಯಾ ಹೇಗೆ ಅಂತ? ಹೌದು, ಹೆಪಟೈಟಿಸ್ ಅಂದರೆ ಅದರಲ್ಲಿ ಮತ್ತೆ ಬೇರೆ ಬೇರೆ ವಿಧಗಳಿದೆ. ಸೊ ಪ್ರಮುಖವಾಗಿ ನಮ್ಮ ಈಗ ಭಾರತದಲ್ಲಿ ಈಗ ಮೋಸ್ಟ್ ಕಾಮನ್ ಹೆಪಟೈಟಿಸ್ ಕಾರಣ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಆರ್ ನ್ಯಾಶ್ ಅಂತ ಹೇಳ್ತೀವಿ. ನಾನ್ ಆಲ್ಕೋಹಾಲಿಕ್ ಸ್ಟೇಟೋ ಹೆಪಟೈಟಿಸ್ ಅಂತ. ಒಬೆಸಿಟಿ, ಬೊಜ್ಜುತನದಿಂದ ಲಿವರಲ್ಲಿ ಹೆಚ್ಚು ಫ್ಯಾಟ್ ಅಂಶ ಶೇಖರಣೆ ಆಗಿರೋದ್ರಿಂದ ಅದರಿಂದ ಲಿವರಲ್ಲಿ ಸೆಲ್ಸಲ್ಲಿ ಇನ್ಫ್ಲಮೇಷನ್ ಆಗಿ ಇಂಜುರಿ ಆಗುತ್ತೆ. ಲಿವರ್ ಸೆಲ್ ಇಂಜುರಿ ಆಗೋದ್ರಿಂದ ಹೆಪಟೈಟಿಸ್ ಆಗೋದನ್ನ ನ್ಯಾಶ್ ಅಂತ ಹೇಳ್ತೀವಿ. ಅದ ನಂತರ ಆಲ್ಕೋಹಾಲಿಂದನೂ ಕಾಮನ್ ಆಗಿ ಹೆಪಟೈಟಿಸ್ ಆಗ್ಬೋದು. ಅದ ನಂತರ ವೈರಾಣುಗಳಿಂದ ವೈರಸ್ ಇನ್ಫೆಕ್ಷನಿಂದನೂ ಆಗ್ಬೋದು. ಅದರಲ್ಲಿ ಮತ್ತೆ ಬೇರೆ ಬೇರೆ ವಿಧಗಳಿದೆ. ಹೆಪಟೈಟಿಸ್ A, B, C and D ಬೇರೆ ಬೇರೆ ವೈರಾಣುಗಳಿದೆ. ಸೊ ಅದು ಬಿಟ್ಟು ಕಾಮನ್ ಕಾಸಸ್ ಅಂದರೆ ಕೆಲವು ಸಲ ಕೆಲವು ಮೆಡಿಸಿನ್ಸಿಂದನೂ ಆಗ್ಬೋದು. ಡ್ರಗ್ ಇಂಡ್ಯೂಸ್ಡ್ ಲಿವರ್ ಇಂಜುರಿ ಅಂತ ಹೇಳ್ತೀವಿ, ಕೆಲವು ಮೆಡಿಸಿನ್ಸಿಂದ ಇರ್ಬೋದು. ಕೆಲವು ನ್ಯಾಚುರೋಪತಿ ಮೆಡಿಸಿನ್ಸಿಂದನೂ ಕೆಲವು ಸಲ ಲಿವರ್ ಇಂಜುರಿ ಆಗೋ ಸಾಧ್ಯತೆಗಳು ಇರುತ್ತೆ. ಅದು ಬಿಟ್ಟು ನೆಕ್ಸ್ಟ್ ಕಾಮನ್ ಅಂತ ಹೇಳಿದ್ರೆ, ಅಂದರೆ ಅಷ್ಟು ಕಾಮನ್ ಆಗಿ ಕಂಡುಬರಲ್ಲ, ಬಟ್ ಆಟೋ ಇಮ್ಯೂನ್ ಹೆಪಟೈಟಿಸ್ ಅಂತಲೂ ಹೇಳ್ತೀವಿ. ಇದು ಹೆಂಗಸರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಆಟೋ ಇಮ್ಯೂನ್ ಅಂದರೆ ನಮ್ಮ ಏನು ರೋಗ ನಿರೋಧಕ ಶಕ್ತಿ ಏನಿದೆ, ನಮ್ಮ ಆರ್ಗನ್ಸ್ ಅಗೇನ್ಸ್ಟ್ ಕೆಲಸ ಮಾಡೋದ್ರಿಂದ ಅದನ್ನು ಡ್ಯಾಮೇಜ್ ಮಾಡ್ಬೋದು ಲಿವರ್. ಸೊ ಬೇರೆ ಬೇರೆ ಕಾರಣಗಳಿಂದ ಪ್ರೆಸೆಂಟೇಷನ್ ಕಾರಣಗಳು ಬೇರೆ ಬೇರೆ ಇರುತ್ತೆ ಅಂತ. ಡಾಕ್ಟರ್, ಈಗ ನೀವು ಹೇಳಿದ್ರೆ ಮಾತಾಡ್ತಾ ಟ್ಯಾಬ್ಲೆಟ್ ಇಂದ ಕೂಡ ಬರಬಹುದು ಅಂತ, ಅಂದ್ರೆ ಈ ತರ ಪೇನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದಾನೇ ಆಗುತ್ತೆ ಆ ತರ ಏನಾದ್ರು ಇದೆ? ಅಥವಾ ಕೆಲವರು ಖಾಲಿ ಹೊಟ್ಟೆಗೆ ಟ್ಯಾಬ್ಲೆಟ್ ತಗೋತಾರೆ, ಅಥವಾ ಡಾಕ್ಟರ್ ಹೇಳ್ದೇನೆ ತಾವಾಗೇ ತಗೊಳ್ಳೋರು ಇರ್ತಾರೆ. ಸೊ ಈ ಎಲ್ಲ ಸಮಸ್ಯೆಯಿಂದ ಏನಾದ್ರು ಆಗುತ್ತಾ? ಹೌದು, ಯಾವುದೇ ಮೆಡಿಸಿನ್ ಆದರೂ ಪ್ರಿಸ್ಕ್ರಿಪ್ಷನ್ ಇಲ್ದಾಗ ತಗೊಳ್ಳೋದು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಸೊ ಎಸ್ಪೆಷಲಿ ಹೇಳಿದಂಗೆ ಪೇನ್ ಕಿಲ್ಲರ್ಸ್, ಕೆಲವು ಆ್ಯಂಟಿಬಯೋಟಿಕ್ಸ್, ಅದು ಬಿಟ್ಟು ಕೆಲವು ಕಿಮೊಥೆರಪಿ ಡ್ರಗ್ಸ್, ಇದರಿಂದಲೂ ಲಿವರಲ್ಲಿ ಇಂಜುರಿ ಆಗ್ಬೋದು. ಕಾಮನ್ ಆಗಿ ಡೇ ಟು ಡೇ ಪ್ರಾಕ್ಟೀಸಲ್ಲಿ ಕೆಲವು ಸಲ ಓವರ್ ದ ಕೌಂಟರ್ ಮೆಡಿಸಿನ್ಸ್ ತೊಗೋತಾರೆ ಫಾರ್ಮಸಿಯಿಂದ. ಪೇನ್ ಕಿಲ್ಲರ್ಸ್ ತೊಗೋಬೋದು, ಇಲ್ಲ ಆ್ಯಂಟಿಬಯೋಟಿಕ್ಸ್ ಸೆಲ್ಫ್ ಮೆಡಿಕೇಷನಿಂದನೂ ಲಿವರಲ್ಲಿ ಆ ಥರ ತೊಂದರೆ ಆಗ್ಬೋದು, ಲಿವರ್ ಇಂಜುರಿ ಆಗ್ಬೋದು. ಓಕೆ, ಸೊ ಜೆನೆಟಿಕಲಿ ಬರೋದಕ್ಕೂ ಇದಕ್ಕೂ ಸಂಬಂಧ ಇಲ್ವಾ, ಹೇಗೆ? ಜೆನೆಟಿಕಲಿ ಕೆಲವು ಕಾರಣಗಳಿಂದ ಲಿವರಲ್ಲಿ ತೊಂದರೆ ಆಗ್ಬೋದು. ಕೆಲವು ವಿಲ್ಸನ್ಸ್ ಡಿಸೀಸ್, ಹಿಮೋಕ್ರೋಮಟೋಸಿಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ದೇಹದಲ್ಲಿ ಕಾಪರ್ ಅಂಶ ಹೆಚ್ಚು ರಿಟೈನ್ ಆಗೋದ್ರಿಂದನೂ ಕೆಲವು ಸಲ ಲಿವರಲ್ಲಿ ಇಂಜುರಿ ಆಗ್ಬೋದು. ಕೆಲವು ಸಲ ಐರನ್ ಅಂಶ ಲಿವರಲ್ಲಿ ಶೇಖರಣೆ ಜಾಸ್ತಿ ಆಗೋದ್ರಿಂದನೂ ಲಿವರಲ್ಲಿ ಇಂಜುರಿ ಆಗ್ಬೋದು. ಇದೆಲ್ಲ ಜೆನೆಟಿಕ್ ಕಾಸಸ್ಸಲ್ಲಿ ಬರುತ್ತೆ ಲಿವರ್. ಅದು ಬಿಟ್ಟು ಬೇರೆ ಕೆಲವು ಕಂಜೆನಿಟಲ್ ಇನ್ಬಾರ್ನ್ ಎರರ್ಸ್ ಆಫ್ ಮೆಟಬಾಲಿಸಮ್ ಅಂತ ಹೇಳ್ತೀವಿ, ಅದರಿಂದನೂ ಕೆಲವು ಸಲ ಲಿವರಲ್ಲಿ ತೊಂದರೆ ಆಗ್ಬೋದು. ಬಟ್ ಅದು ಬಹಳ ಸಣ್ಣ ಏಜಲ್ಲೇ ಅದು ಪ್ರೆಸೆಂಟೇಷನ್ ಆಗ್ಬೋದು. ಅಂದರೆ ಇಂಥದ್ದೇ ಏಜ್ ಅವರಿಗೆ ಅಥವಾ ಇಂಥದ್ದೇ ಕೆಲಸ ಮಾಡೋರಿಗೆ ರಿಸ್ಕ್ ಇರುತ್ತೆ ಅಂತ ಹೇಳೋಕ್ಕಾಗತ್ತಾ? ಈಗ ಹೆಪಟೈಟಿಸ್ ಬರೋದಕ್ಕೆ ರಿಸ್ಕ್ ಫ್ಯಾಕ್ಟರ್ ಬಗ್ಗೆ ನಾವು ಮಾತಾಡೋದಾದ್ರೆ, ಹೆಪಟೈಟಿಸ್ ಅಂದರೆ ಸ್ಪೆಸಿಫಿಕಲಿ ವೈರಲ್ ಹೆಪಟೈಟಿಸ್ ಅಂತ ಮಾತಾಡಿದಾಗ ಆಲ್ಕೋಹಾಲ್, ಒಬೆಸಿಟಿ ಅದ್ರ ಬಗ್ಗೆ ಹೇಳಿದ್ವಿ. ವೈರಲ್ ಹೆಪಟೈಟಿಸ್ ಕೆಲವರಲ್ಲಿ ಹೆಪಟೈಟಿಸ್ ಅಂದರೆ ಸ್ಪೆಸಿಫಿಕಲಿ ಹೇಳಬೇಕು ಅಂದರೆ ಹೆಪಟೈಟಿಸ್ A ಮತ್ತು E ಏನಿದೆ, ಇದು ಫೀಕೋ ಓರಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಅಂದರೆ ಮಲಮೌಖಿಕ ಮಾರ್ಗದಲ್ಲಿ ಟ್ರಾನ್ಸ್ಮಿಟ್ ಆಗೋ ವೈರಸ್. ಅಂದರೆ ಬಿಕಾಸ್ ಆಫ್ ಪೂರ್ ಸ್ಯಾನಿಟೇಷನ್, ಅನ್ಹೈಜಿನಿಕ್ ವಾಟರ್, ಪೊಲ್ಯೂಟೆಡ್ ವಾಟರಿಂದ ಆಗ್ಬೋದು, ಇಲ್ಲ ಕಲುಷಿತ ಆಹಾರ ಪದಾರ್ಥಗಳಿಂದನೂ ಹೆಪಟೈಟಿಸ್ ಹರಡಬಹುದು. ಬಟ್ ಕೆಲವು ಹೆಪಟೈಟಿಸ್ ಲೈಂಗಿಕ ಸಂಪರ್ಕದಿಂದ ಸ್ಪ್ರೆಡ್ ಆಗ್ಬೋದು. ಕೆಲವು ಸಲ ರಕ್ತದಾನಗಳಿಂದ, ಅಂದರೆ ಸರಿಯಾಗಿ ಸ್ಕ್ರೀನಿಂಗ್ ಮಾಡೋದಲ್ಲೇ ಬ್ಲಡ್ ಡೊನೇಟ್ ಮಾಡೋದ್ರಿಂದ, ಕೆಲವು ಸಲ ಆರ್ಗನ್ ಡೊನೇಷನಿಂದನೂ ಟ್ರಾನ್ಸ್ಮಿಟ್ ಆಗ್ಬೋದು. ಸೊ ನೀವು ಸ್ಪೆಸಿಫಿಕ್ ಕೆಲವು ಗ್ರೂಪಲ್ಲಿ ರಿಸ್ಕ್ ಜಾಸ್ತಿ ಇದೆ ಅಂತ ಕೇಳಿದ್ರೆ, ಕೆಲವು ಸಲ ಈ ಹೆಪಟೈಟಿಸ್ A ಮತ್ತು E ಕೆಲವು ಪ್ರದೇಶದಲ್ಲಿ ಎಂಡೆಮಿಕ್ ಆಗಿರುತ್ತೆ. ಎಂಡೆಮಿಕ್ ಅಂದರೆ ಆ ಜಾಗದಲ್ಲಿ
ವೈರಸ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಸೊ ಆ ಥರ ಟ್ರಾವೆಲ್ ಮಾಡಿದಾಗ, ಪ್ರಯಾಣ ಬೆಳೆಸಿದಾಗ, ಆ ಥರ ಏರಿಯಾಗೆ ಎಂಡಮಿಕ್ ಏರಿಯಾಸ್ಗೆ ಪ್ರಯಾಣ ಬೆಳೆಸಿದಾಗ ಈ ಹೆಪಟೈಟಿಸ್ ಎ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದು ಬಿಟ್ಟು ಸೊ ಆ ವೈರಸ್ಗಳು ಹೇಗೆ ಬಾಡಿಗೆ ಹೋಗುತ್ತೆ, ಫುಡ್ ಮುಖಾಂತರ ಹೋಗುತ್ತೆ ಹೇಗೆ ಅಂತ? ಹೌದು, ಫುಡ್ ಮತ್ತು ಕಲುಷಿತ ಆಹಾರ ಮತ್ತು ನೀರಿನ ಮುಖಾಂತರ ಹೆಪಟೈಟಿಸ್ ಎ ಬರ್ಬೋದು. ಹೆಪಟೈಟಿಸ್ ಎ ಮತ್ತು ಈ ಕಲುಷಿತ ಆಹಾರ ಮತ್ತು ಇದರಿಂದ ಬರ್ಬೋದು. ಬಟ್ ಹೆಪಟೈಟಿಸ್ ಬಿ ಮತ್ತು ಸಿ ಮತ್ತು ಡಿ ಏನಿದೆ ಅದು ಯೂಶಲಿ ಲೈಂಗಿಕ ಸಂಪರ್ಕದಿಂದ ಹರಡಬಹುದು. ಅದ್ರ ಜೊತೆಗೆ ತಾಯಿಯಿಂದ, ಬಾಣಂತಿ ತಾಯಿಯಿಂದ ಅಂದ್ರೆ ಗರ್ಭಿಣಿ ತಾಯಿಯಿಂದ ಮಗುಗೆ ಹೆಪಟೈಟಿಸ್ ಬಿ ಇರುತ್ತೆ. ಲೈಂಗಿಕ ಸಂಪರ್ಕದಿಂದ ಬರುತ್ತೆ. ಕೆಲವು ಸಲ ಅನ್ಸೇಫ್ ಅನ್ಸ್ಟೆರಿಲೈಸ್ಡ್ ಉಪಕರಣಗಳಿಂದ, ಕೆಲವು ಸಲ ಒಡವೆಗಳು, ಪಿಯರ್ಸಿಂಗ್ಸ್, ಟ್ಯಾಟೂಯಿಂಗ್ ಎಲ್ಲ ಮಾಡೋದ್ರಿಂದ, ನೀವು ಅದು ಅನ್ಸ್ಟೆರೈಲ್ ನೀಡಲ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ, ಸೊ ಕೆಲವು ಸಲ ಹೆಪಟೈಟಿಸ್ ಇರೋ ವ್ಯಕ್ತಿಗೆ ಆ ಸೂಜಿನ ಹಾಕಿ ಅದನ್ನ ಇನ್ನೊಬ್ಬ ಪರ್ಸನ್ ಹಾಕಿದಾಗ ಆ ತರ ಸ್ಪ್ರೆಡ್ ಆಗುತ್ತೆ ಅಂತ. ಸೊ ಈ ತರ ಇದೆಲ್ಲ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಟ್ಯಾಟೂಯಿಂಗ್ ಮಾಡಬೇಕಾದ್ರೆ, ಅಥವಾ ಕೆಲವು ಸಲ ಆಕ್ಯುಪಂಕ್ಚರ್ ಮಾಡ್ತಾರೆ, ನೀಡಲ್ ಥೆರಪೀಸ್ ಮಾಡ್ತಾರೆ, ಇಲ್ಲ ಪಿಯರ್ಸಿಂಗ್ಸ್ ಮಾಡೋದು, ನೋಸ್ ಇಯರ್ ಪಿಯರ್ಸಿಂಗ್ಸ್, ಇದೆಲ್ಲ ಅದರಲ್ಲಿ ಸ್ಟೆರೈಲ್ ಪ್ರಾಕ್ಟೀಸಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಎಲ್ಲ ಸಂದರ್ಭದಲ್ಲೂ ಕೂಡ ತುಂಬಾನೇ ಎಚ್ಚರವಾಗಿರ್ಬೇಕಾಗುತ್ತೆ ಅಂತ. ಅದು ಏನು ನಮ್ಮ ದೇಹದಲ್ಲಿ ಅಲ್ಲೇ ನಮ್ಮ ಸ್ಕಿನ್ ಪ್ರೊಟೆಕ್ಟಿವ್ ಲೇಯರ್ ನಮ್ಮ ದೇಹದಲ್ಲಿ. ಸೊ ಇದು ನಮ್ಮ ಎಷ್ಟೋ ಒಂಥರ ವೈರಸ್ ಎಲ್ಲರ ಬ್ಯಾಕ್ಟೀರಿಯಾ ಆಗಲಿ ಎಲ್ಲದಿಂದ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಅದು ಬ್ರೀಚ್ ಆದಾಗ ಸೊ ಕೆಲವು ರಿಸ್ಕ್ ಇರುತ್ತೆ ಈ ಥರ ಪಿಯರ್ಸಿಂಗ್ಸ್ ಮಾಡಿದಾಗ. ಓಕೆ ಡಾಕ್ಟರ್ಗೆ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ ಸ್ಟಾರ್ಟಿಂಗಲ್ಲಿ? ಅಂದರೆ ಇನಿಷಿಯಲ್ ಇದರಲ್ಲಿ ಸಿಂಪ್ಟಮ್ಸ್ ಒಂದು ರೀತಿ ಕಾಣಿಸ್ಕೊಂಡು ಆಮೇಲೆ ಚೇಂಜಸ್ ಆಗುವಂಥ ಸಾಧ್ಯತೆ ಏನಾದರೂ ಇರುತ್ತಾ ಅಂತ? ಹೆಪಟೈಟಿಸಲ್ಲಿ ಮೇನ್ಲಿ ಅದು ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ, ಅದು ಅಕ್ಯೂಟ್ ಅಂತ ಹೇಳ್ತೀವಿ, ಇಲ್ಲ ಕ್ರೋನಿಕ್ ಅಂತ ಹೇಳ್ತೀವಿ. ಅಕ್ಯೂಟ್ ಅಂದರೆ ಭಾಳ ಅದು ಕಾಯಿಲೆ ಅವಧಿ ಭಾಳ ಸಣ್ಣ ಇರುತ್ತೆ, ಸೊ ತಕ್ಷಣಕ್ಕೆ ಆಗುತ್ತೆ. ಅದರಲ್ಲಿ ಸಿಂಪ್ಟಮ್ಸ್ ಭಾಳ. ಕ್ರಾನಿಕ್ ಅಂದ್ರೆ ಸ್ವಲ್ಪ ನಿಧಾನ. ಕ್ರಾನಿಕ್ ಅಂದ್ರೆ ಯೂಶಲಿ ನಿಮ್ಮಲ್ಲಿ ಯಾವುದೇ ರೀತಿ ಲಕ್ಷಣಗಳು ಇರಲ್ಲ, ಅದು ಸಿಂಪ್ಟಮ್ಸ್ ಕಂಡುಬರೋ ತನಕ ಕೆಲವು ಸಲ ತುಂಬಾ ಅಡ್ವಾನ್ಸ್ಡ್ನೂ ಇರಬಹುದು. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಕ್ರಾನಿಕಲ್ಲಿ ಏನಾಗುತ್ತೆ, ಜಸ್ಟ್ ನಿಮ್ಮ ಲಿವರ್ ಫಂಕ್ಷನಲ್ಲಿ ಕೆಲವು ಅಬ್ನಾರ್ಮಲಿಟೀಸ್ ಕಂಡು ಬರುತ್ತೆ, ಇಲ್ಲ ಅಂದರೆ ಅಲ್ಟ್ರಾಸೌಂಡಲ್ಲಿ ಸ್ವಲ್ಪ ಲಿವರಲ್ಲಿ ಸ್ಟ್ರಕ್ಚರಲ್ಲಿ ಚೇಂಜಸ್ ಕಂಡು ಬರುತ್ತೆ. ಸೊ ಬಟ್ ಅದರ್ವೈಸ್ ಅಕ್ಯೂಟ್ ಹೆಪಟೈಟಿಸಲ್ಲಿ ಯೂಶಲಿ ಏನಾಗುತ್ತೆ, ಈ ವೈರಲ್ ಹೆಪಟೈಟಿಸ್ ಎಸ್ಪೆಷಲಿ ಇನಿಷಿಯಲ್ ಮೊದಲಿಗೆ ಸಿಂಪ್ಟಮ್ಸ್ ಅಂದರೆ ಪ್ರೋಡ್ರೋಮಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂದರೆ ಜ್ವರ ಬರ್ಬೋದು, ಮೈಕೈ ನೋವು, ಸುಸ್ತು, ಆಯಾಸ, ಲೆಥಾರ್ಜಿ, ಊಟ ಸ್ವಲ್ಪ ಕಡಿಮೆ, ಹೊಟ್ಟೆ ಹಸುವಾಗೋದು, ಈ ಥರ ಆಗುತ್ತೆ ಇನಿಷಿಯಲಿ ಸಿಂಪ್ಟಮ್ಸ್. ತುಂಬ ಸಲ ಹೆಪಟೈಟಿಸ್ ಬಂದಾಗ ಜನ ವೈರಲ್ ಫೀವರು ಇಲ್ಲ ಟೈಫಾಯ್ಡು ಅಂತ ಟ್ರೀಟ್ ಮಾಡ್ತಾರೆ. ಬಟ್ 3rd ಡೇ 4th ಡೇ ಆದಮೇಲೆ ಸೊ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಲೈಕ್ ಕಣ್ಣಲ್ಲಿ ಹಳದಿ ಕಾಣ್ಬೋದು, ಯೂರಿನ್ ಹಳದಿ ಬರ್ಬೋದು, ಕೆಲವು ಸಲ ಮೋಷನ್ ಏನಿದೆ ಸ್ವಲ್ಪ ಪೇಲ್ ಕಲರ್ ಬರ್ಬೋದು, ಇಚ್ಚಿಂಗ್ ಬರ್ಬೋದು, ವಾಂತಿ ಆಗ್ಬೋದು, ಇದೆಲ್ಲ ಸಿಂಪ್ಟಮ್ಸ್ ಕಂಡು ಬರ್ಬೋದು. ಇನ್ನು ತುಂಬಾ ಎಕ್ಸ್ಟ್ರೀಮ್ ಕೇಸಸ್ಸಲ್ಲಿ ಕೆಲವು ಸಲ ಈವನ್ ಲಿವರ್ ಫೇಲ್ಯೂರ್ ಆದರೆ ಪೇಷಂಟ್ ಕ್ಯಾನ್ ಅದು ಕೋಮಾ, ಅಂದರೆ ಅವ್ರ ಡ್ರೌಸಿನೆಸ್, ಅವ್ರ ಬ್ರೈನ್ಗೂ ಅಫೆಕ್ಟ್ ಆಗೋದ್ರಿಂದ ಎನ್ಸೆಫಲೋಪತಿ ಅಂತ ಹೇಳ್ತೀವಿ. ಸೊ ಅದರಿಂದ ಲಿವರ್ ಫೇಲ್ಯೂರಿಂದ ಕೆಲವು ಸಲ ಪೇಷಂಟ್ ಅನ್ಕಾನ್ಷಿಯಸ್ ಸ್ಟೇಟಲ್ಲೂ ಬರ್ತಾರೆ ಕೆಲವು ಸಲ. ಓಕೆ, ಸೊ ಈಗ ನೀವು ಹೇಳಿದ್ರಿ ಜ್ವರ ಬರ್ಬೋದು, ಸುಸ್ತಾಗುತ್ತೆ, ವಾಮಿಟ್ ಆಗುತ್ತೆ ಅಂತ. ಜನರಲ್ ಆಗಿ ಈ ಥರ ಸಿಂಪ್ಟಮ್ ಹೇಳಿದಾಗ ನನಗೊಂದು ಡೌಟ್ ಇದ್ದೇ ಇರುತ್ತೆ. ಯಾಕಂದರೆ ಈ ಥರ ಸಿಂಪ್ಟಮ್ಸ್ ನಮಗೆ ಮಾಮೂಲಿನೂ ಬರುತ್ತೆ, ಇದನ್ನು ನಾವು ಹೆಪಟೈಟಿಸ್ಗೆ ಹೋಗಿ ಹೇಗೆ ಕನೆಕ್ಟ್ ಮಾಡೋದು? ಬೇರೆ ಯಾವುದಾದ್ರೂ ಕಾರಣಕ್ಕೆ ಬಂದಿರ್ಬೋದು, ಅಥವಾ ಮಾಮೂಲಿ ಜ್ವರನೂ ಆಗಿರ್ಬೋದು. ಇದನ್ನ ಹೇಗೆ ನಾವು ಕನ್ಸಿಡರ್ ಮಾಡೋಕ್ಕಾಗುತ್ತೆ? ಇನಿಷಿಯಲಿ ಅದು ಹೇಳ್ದಂಗೆ ಅದು ಮಿಮಿಕ್ ಎನಿ ವೈರಲ್ ಫೀವರ್ ಥರನೇ ಮಿಮಿಕ್ ಮಾಡುತ್ತೆ. ಬಟ್ ಅದು ಹೇಳ್ದಂಗೆ ಯೂಶಲಿ ಡೇ 4 ಡೇ 5 ಜ್ವರ ಯೂಶಲಿ ಕಡಿಮೆ ಆದಮೇಲೆ ನಿಮಗೆ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಲೈಕ್ ಕಣ್ಣು ಹಳದಿ ಆಗೋದು, ಯೂರಿನ್ ಹಳದಿ, ಕಾಮಾಲೆ ಅಂತ ಹೇಳ್ತೀವಿ. ಸೊ ಮೂತ್ರದಲ್ಲಿ ಹಳದಿ ಬಣ್ಣ ಬರೋದು, ಇದೆಲ್ಲ ಕಂಡು ಬರುತ್ತೆ. ಈ ಥರ ಸಿಂಪ್ಟಮ್ಸ್ ಇದ್ದಾಗ ತಕ್ಷಣ ಡಾಕ್ಟರ್ ಹತ್ರ ತೋರಿಸೋದು ಭಾಳ ಮುಖ್ಯ. ಯಾಕಂದರೆ ಆದಷ್ಟು ಬೇಗ ಅದು ಯಾವ ವೈರಸ್ಸಿಂದ ಆಗಿದೆ ಅಂತ ನೋಡೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಅಂದರೆ ಅದರಲ್ಲೂ ಬೇರೆ ಬೇರೆ ವೈರಸ್ ಇರುತ್ತಾ ಡಾಕ್ಟರ್? ಹೌದು, ಹೆಪಟೈಟಿಸ್ ಅಂದರೆ ಹೆಪಟೈಟಿಸ್ ವೈರಲ್ ಹೆಪಟೈಟಿಸ್ ಬಗ್ಗೆ ಮಾತಾಡಬೇಕು ಅಂದರೆ ಮುಖ್ಯವಾಗಿ ಅದರಲ್ಲಿ ಎ ಬಿ ಸಿ ಡಿ ಇ ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಸೊ ಅದರಲ್ಲಿ ಹೆಪಟೈಟಿಸ್ ಎ ಮತ್ತು ಈ ಫೀಕೋ ಓರಲ್ ಟ್ರಾನ್ಸ್ಮಿಷನ್ ಅಂತೀವಿ, ಅಂದರೆ ಕಲುಷಿತ ಆಹಾರ ಮತ್ತು ನೀರಿನಿಂದ ಬರುತ್ತೆ. ಅದೇ ಹೆಪಟೈಟಿಸ್ ಬಿ, ಸಿ ಮತ್ತು ಡಿ ಕೆಲವು ಅದೇ ಗರ್ಭಿಣಿ ತಾಯಿಯಿಂದ ಮಗುಗೆ ಬರ್ಬೋದು, ಲೈಂಗಿಕ ಸಂಪರ್ಕದಿಂದ ಬರ್ಬೋದು, ರಕ್ತದಾನ, ಇನ್ಫೆಕ್ಟೆಡ್ ಅದು
ರಕ್ತದಿಂದ ಬರ್ಬೋದು, ಆರ್ಗನ್ ಡೊನೇಷನಿಂದ ಬರ್ಬೋದು. ಬಟ್ ಈಗ ತುಂಬಾ ತುಂಬ ಸ್ಟ್ರಿಕ್ಟಾಗಿ ಎಲ್ಲ ಸ್ಕ್ರೀನಿಂಗ್ ಮಾಡೋದ್ರಿಂದ ರಕ್ತದಿಂದ ಮತ್ತು ಆರ್ಗನ್ ಡೊನೇಷನಿಂದ ಭಾಳನೇ ಕಡಿಮೆ ಆಗಿದೆ. ಅಂದ್ರೆ ತುಂಬಾನೇ ಜಾಗೃತಿಯಿಂದ ಇರ್ತಾರೆ. ಜಾಗೃತಿ, ಹೌದು, ಜಾಗೃತಿ, ಯಾವ್ದೇ ಒಬ್ಬ ಅವೇರ್ನೆಸ್ ಪರ್ಸನ್ ಇದೆ. ಬ್ಲಡ್ ತಗೋಬೇಕಂದ್ರೂ ಟೆಸ್ಟ್ ಮಾಡ್ತಾರೆ. ಹೌದು. ಸೊ ಎಲ್ಲಾ ಕಡೆನೂ ಈಗಂತೂ ಇದ್ದೇ ಇರುತ್ತೆ ಅದ್ರ ಬಗ್ಗೆ ಅವೇರ್ನೆಸ್. ಬಟ್ ಈಗ ಜನರಲ್ಲಿ ಅಂದ್ರೆ ಈಗ ಒಂದು ಅದೇ ಟ್ಯಾಟೂಯಿಂಗ್ ಇದೆಲ್ಲ ಮಾಡೋದ್ರಿಂದ ಈಗ ಬಹಳ ಅಂದ್ರೆ ನಾವು ಟ್ಯಾಟೂ ಎಲ್ಲ ಹಾಕಿಸ್ಕೋತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಪ್ಲೇಸ್ ಎಲ್ಲ ಹಾಕಿಸ್ಕೋತೀವಿ, ಇದ್ರ ಮೇಲೆ ಕೆಲವು IV ಡ್ರಗ್ ಅಬ್ಯೂಸರ್ಸ್ ಅಂತ ಹೇಳ್ತೀವಿ. IV ಡ್ರಗ್ ಯೂಸ್ ಮಾಡೋದ್ರಿಂದ, ಶೇರಿಂಗ್ ಆಫ್ ನೀಡಲ್ಸ್ ಮಾಡೋದ್ರಿಂದನೂ ಬಹಳ ಕಾಮನ್ ಆಗಿ ಕಂಡು ಬರುತ್ತೆ. ಅಂದ್ರೆ ಡ್ರಗ್ ಅನ್ನ ಇಂಜೆಕ್ಟ್ ಮಾಡ್ಕೊಳ್ಳೋದ್ರಿಂದ. ಹೌದು, IV ಡ್ರಗ್ ಅಬ್ಯೂಸ್ ಮಾಡ್ತಾರಲ್ಲ, ಅದರಿಂದನೂ ತುಂಬಾನೇ ಕಾಮನ್ ಆಗಿ ಈ ವೈರಸ್ ಕಾರಣಗಳು ಬಹಳ ಈಸಿಯಾಗಿ ಶೇರ್ ಆಗ್ಬೋದು, ಒಬ್ಬರಿಂದ ಒಬ್ಬರಿಗೆ ಹರಡ್ಬೋದು. ಓಕೆ ಡಾಕ್ಟರ್, ಈಗ ನೀವು ಹೆಪಟೈಟಿಸ್ ಅಲ್ಲಿ ಹೇಳಿದ್ರೆ ABCD ಈ ತರ ಕ್ಯಾಟಗರಿ ಇದೆ ಅಂತ. ಇದರಲ್ಲಿ ತುಂಬಾ ಕಾಮನ್ ಆಗಿ ಬರುತ್ತೆ ಈ ಹೆಪಟೈಟಿಸ್. ನಮಗೆ ಬರುವಂತ ಪೇಷಂಟ್ಗಳಲ್ಲಿ ಜಾಸ್ತಿ ಇಂಥದ್ದೇ ಕೇಸ್ಗಳನ್ನ ನಾನು ನೋಡ್ತಾ ಇದ್ದೀನಿ ಅನ್ನೋ ಥರದ್ರೆ ಏನಾದರೂ ಇದೆಯಾ ಅಂತ? ಇದರಲ್ಲಿ ನೋಡೋದಂದ್ರೆ ಅಕ್ಯೂಟ್ ಹೆಪಟೈಟಿಸ್ B ಅಂತ ಏನು ಹೇಳಿದ್ದೆ, ಅಕ್ಯೂಟ್ ವೈರಲ್ ಹೆಪಟೈಟಿಸ್ ಅಂದರೆ ಕಾಮನ್ ಆಗಿ ಹೆಪಟೈಟಿಸ್ A ಕಂಡು ಬರುತ್ತೆ. ಕಾಮನ್ ಆಗಿ ಹೆಪಟೈಟಿಸ್ E ಕೂಡ ಕಂಡು ಬರುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ಹೆಪಟೈಟಿಸ್ A ಕಾಮನ್ ಆಗಿ ಕಂಡು ಬರುತ್ತೆ ಅಕ್ಯೂಟ್ ಹೆಪಟೈಟಿಸ್ B ಅಲ್ಲಿ. ಅಕ್ಯೂಟ್ ವೈರಲ್ ಹೆಪಟೈಟಿಸ್ ಅಲ್ಲಿ. ಕ್ರಾನಿಕ್ ಹೆಪಟೈಟಿಸ್ ಬಂದಾಗ ಹೆಪಟೈಟಿಸ್ B ಏನಿದೆ ಭಾಳ ಅಂದರೆ ಅಮಂಗ್ ಅದರ್ ವೈರಸಸ್ ಹೆಪಟೈಟಿಸ್ B ಇಂದ ಕ್ರಾನಿಕ್ ಹೆಪಟೈಟಿಸ್ B ಆಗುತ್ತೆ. ಕ್ರಾನಿಕ್ ಹೆಪಟೈಟಿಸ್ Cನೂ ಕಾಮನ್ ಇದೆ, ಬಟ್ ಇತ್ತೀಚಿನ ದಿನಗಳಲ್ಲಿ ಭಾಳನೇ ಕಡಿಮೆ ಆಗಿದೆ ಹೆಪಟೈಟಿಸ್ C. ಯಾಕಂದರೆ ಮುಂಚೆ ಡಯಾಲಿಸಿಸಿಂದ, ಬ್ಲಡ್ ಟ್ರಾನ್ಸ್ಫ್ಯೂಷನಿಂದ ಭಾಳ ತುಂಬಾ ಜಾಸ್ತಿ ಇತ್ತು ಹೆಪಟೈಟಿಸ್ C ಇನ್ಫೆಕ್ಷನ್. ಬಟ್ ಈಗ ಅದಕ್ಕೆ ಒಳ್ಳೆ ಮೆಡಿಸಿನ್ಸ್ ಬಂದಿರೋದ್ರಿಂದ ಇತ್ತೀಚೆಗೆ ಲಾಸ್ಟ್ ಒಂದು 10 ವರ್ಷದಿಂದ ತುಂಬಾ ಒಳ್ಳೆ ಮೆಡಿಸಿನ್ ಬರೋದ್ರಿಂದ ಕಂಪ್ಲೀಟಾಗಿ ಗುಣ ಮಾಡ್ಬೋದು ಹೆಪಟೈಟಿಸ್ C. 3 months ಮೆಡಿಸಿನ್ಸ್ ತೊಗೊಳೋದ್ರಿಂದ ಕಂಪ್ಲೀಟಾಗಿ ವೈರಸ್ನ ಗುಣ ಮಾಡ್ಬೋದು. ಬಟ್ ಹೆಪಟೈಟಿಸ್ B ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದರೆ ಯಾವುದೇ ರೀತಿ ಸಿಂಪ್ಟಮ್ ಇರಲ್ಲ. ನಾವು ಹೆಪಟೈಟಿಸ್ B ನಲ್ಲಿ, ಕ್ರಾನಿಕ್ ಹೆಪಟೈಟಿಸ್ B ಅಲ್ಲಿ, ಸೊ ನಾವು ಯಾವುದಕ್ಕೋ ಈಗ ಸ್ಕ್ರೀನಿಂಗ್ ಮಾಡಿದಾಗ ನಾವು ಕಾಮನ್ ಆಗಿ ನಾವು OPD ನೋಡಬೇಕಾದ್ರೆ ಪೇಷಂಟ್ ಯಾವುದೋ ಬ್ಲಡ್ ಡೊನೇಷನಿಗೆ ಹೋಗಿರ್ತಾರೆ, ಅವರಿಗೆ ಅಲ್ಲಿ ಸ್ಕ್ರೀನ್ ಮಾಡಿದಾಗ ಹೆಪಟೈಟಿಸ್ B ಪಾಸಿಟಿವ್ ಬಂತು ಅಂತ ಬಂದು ತೋರಿಸ್ಲಿಕ್ಕೆ ಬರ್ತಾರೆ. ಸರ್ ಇದರಲ್ಲಿ ಹೆಪಟೈಟಿಸ್ B ಬಂದಿದೆ ಸರ್, ಅಂದ್ರೆ ಬೇರೆ ಯಾವುದೋ ಕಾರಣಕ್ಕೋಸ್ಕರ ಬಂದಿರ್ತಾರೆ, ಅವಾಗ ಗೊತ್ತಾಗುತ್ತೆ. ಇಲ್ಲ, ಬ್ಲಡ್ ಡೊನೇಷನಿಗೆ ಹೋದಾಗ ಅಲ್ಲಿ ಸ್ಕ್ರೀನಿಂಗ್ ಮಾಡ್ತಾರೆ. ಇಲ್ಲ ಅವರು ಯಾವುದೇ ಕಾರಣಕ್ಕೂ ಇಲ್ಲ ಜನರಲ್ ಹೆಲ್ತ್ ಚೆಕ್ ಮಾಡಿದಾಗ ಹೆಪಟೈಟಿಸ್ B ಬಂದಾಗ ಅದರಲ್ಲಿ ಪಾಸಿಟಿವ್ ಸ್ಟೇಟಸ್ ಬರೋದ್ರಿಂದ ಅವರು ಬಂದು ತೋರಿಸ್ತಾರೆ. ಸೊ ಇಂಡಿಯಾದಲ್ಲಿ ಭಾಳ ಕಾಮನ್ ಇದೆ, ಅಂದರೆ ಅದನ್ನ ಕ್ಯಾರಿಯರ್ ಸ್ಟೇಟ್ ಅಂತಲೂ ಹೇಳ್ತೀವಿ. ಬಟ್ ಆ ಥರ ಪೇಷಂಟ್ಸಲ್ಲೂ ಅವರು ರೆಗ್ಯುಲರಾಗಿ ಫಾಲೋಅಪಲ್ಲಿ ಇರಬೇಕಾಗುತ್ತೆ. ಅಂದರೆ ಕೆಲವರಲ್ಲಿ ಅದು ರಿಯಾಕ್ಟಿವೇಶನ್ ಆಗಿ ಲಿವರಲ್ಲಿ ತೊಂದರೆ ಆಗೋದು ಚಾನ್ಸಸ್ ಭಾಳ ಜಾಸ್ತಿ ಇರುತ್ತೆ. ಅಂದರೆ ಅದು ಟ್ರೀಟ್ ಮಾಡಿಲ್ಲ, ಟೈಮ್ಲಿ ಅದು ಫಾಲೋಅಪ್ ಮಾಡಿಲ್ಲ, ಟ್ರೀಟ್ ಮಾಡಿಲ್ಲ ಅಂತ ಕೆಲವರು ಸೆಲೆಕ್ಟೆಡ್ ಪೇಷಂಟ್ಸಲ್ಲಿ ಟ್ರೀಟ್ ಮಾಡ್ತೀವಿ. ಎಲ್ಲ ಕ್ರಾನಿಕ್ ಹೆಪಟೈಟಿಸ್ Bನೂ ಟ್ರೀಟ್ ಮಾಡಲ್ಲ. ಕೆಲವು ಕ್ಯಾಟಗರೀಸಲ್ಲಿ ಮಾತ್ರ ಟ್ರೀಟ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಆ ಥರ ಪೇಷಂಟ್ಸು ಅವರಿಗೆ ಸಿರೋಸಿಸ್ ಅಂತ ಹೇಳ್ತೀವಿ, ಅದು ಪ್ರೋಗ್ರೆಸ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಲಿವರ್ ಸಿರೋಸಿಸ್, ಲಿವರ್ ಕ್ಯಾನ್ಸರ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಅದರ್ವೈಸ್ ಅದು ಕ್ಯಾರಿಯರ್ ಅಂತ ಹೇಳ್ತೀವಿ, ಅದರಲ್ಲಿ ಯೂಶಲಿ ಅಷ್ಟು ರಿಸ್ಕ್ ಇರೋದಿಲ್ಲ. ಬಟ್ ಹೆಪಟೈಟಿಸ್ C ಯಾರಿಗೆ ಇದ್ರೂ ನಾವು ಇರ್ರೆಸ್ಪೆಕ್ಟಿವ್ ಆಫ್ ಅವ್ರ ಸಿಂಪ್ಟಮ್ಸ್ ಆಗಲಿ ಯಾವುದೇ ಫೈಂಡಿಂಗ್ಸ್ ಆಗಲಿ ಅದನ್ನು ಟ್ರೀಟ್ ಮಾಡಬೇಕಾಗುತ್ತೆ ಹೆಪಟೈಟಿಸ್ Cಗೆ. ಡಾಕ್ಟರ್, ಈಗ ಮಾತಾಡ್ತಾ ಹೇಳಿದ್ರಿ ನೀವು, ಈಗ ಹೆಪಟೈಟಿಸ್ ಅಂತ ಹೇಳಿದ್ರೆ ಒಂದು ರೀತಿಯಾಗಿ ಇನ್ಫ್ಲಮೇಷನ್ ಆಗುತ್ತೆ, ಊತ ಆಗುತ್ತೆ ಅಂತ. ಹೀಗೆ ಹೆಪಟೈಟಿಸ್ ABC ಇವೆಲ್ಲನೂ ಕೂಡ ಊತನೇ ಆಗಿರೋವಂಥದ್ದು. ಸೊ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಅದು ಬರುವಂಥ ರೀಸನ್ಗಳು ಬೇರೆ ಬೇರೆ ಇರುತ್ತೆ ಅಂತ. ಅದರಲ್ಲಿ ಹೌದು, ಹೆಪಟೈಟಿಸ್ A ಇದೆಲ್ಲ ವೈರಾಣುಗಳೇ. ಅದರಲ್ಲಿ ಹೆಪಟೈಟಿಸ್ B ಒಂದು DNA ವೈರಸ್ ಬರುತ್ತೆ, ಉಳಿದಿದೆಲ್ಲ RNA ವೈರಸಸ್. ಅದು ಹೇಳ್ದಂಗೆ ಅದು ಮಾರ್ಗಗಳು ಬೇರೆ ಆಗಿರ್ಬೋದು, ಬಟ್ ಮ್ಯಾನಿಫೆಸ್ಟೇಷನ್ ಸಿಮಿಲರ್ ಇರುತ್ತೆ. ಬಟ್ ಹೇಳ್ದಂಗೆ ಹೆಪಟೈಟಿಸ್ A ಮತ್ತು E ಅಲ್ಲಿ ಯೂಶಲಿ ಅಕ್ಯೂಟ್ ಹೆಪಟೈಟಿಸ್ ಇರುತ್ತೆ, ಆ್ಯಂಡ್ ಅವರು ಕಂಪ್ಲೀಟಾಗಿ ರಿಕವರಿ ಆಗ್ತಾರೆ. ಅಂದರೆ ದ ರಿಸ್ಕ್, ಅದು ಕ್ರಾನಿಕ್ ಲಿವರ್ ಡಿಸೀಸ್ ಹೋಗೋ ರಿಸ್ಕ್ ಆಲ್ಮೋಸ್ಟ್ ನಿಲ್ಲಿರುತ್ತೆ. ಹೆಪಟೈಟಿಸ್ A ಮತ್ತು E ಅಲ್ಲಿ ಕ್ರಾನಿಕ್ ಹೆಪಟೈಟಿಸ್ ಆಗೋದಿಲ್ಲ. ಇಲ್ಲಿ ಹೆಪಟೈಟಿಸ್ B, C ಮತ್ತು D ಅಲ್ಲಿ ಅದು ರಿಸ್ಕ್ ಜಾಸ್ತಿ, ಅಂದರೆ ಕ್ರಾನಿಕ್ ಹೆಪಟೈಟಿಸ್ ಆಗೋ ಚಾನ್ಸಸ್ ಇರುತ್ತೆ. ಅದು ಸಿರೋಸಿಸ್, ಲಿವರ್ ಕ್ಯಾನ್ಸರ್ ಆಗೋ ರಿಸ್ಕ್ನು ತುಂಬಾ ಜಾಸ್ತಿ ಇರುತ್ತೆ. ಸೊ ಇವೆಲ್ಲನೂ ಸ್ವಲ್ಪ ಡೇಂಜರಸ್ ಅಂತ ಹೇಳ್ಬೋದಾ? ಅಂದರೆ ಲೈಕ್ ಈಗ ಅಕ್ಯೂಟ್ ಇಂದ ಕ್ರಾನಿಕ್ ಹೋಗುವಂಥ ಚಾನ್ಸಸ್ ಇರುತ್ತಾ? ಅದರಲ್ಲಿ ಹೆಪಟೈಟಿಸ್ A ಮತ್ತು E ಅದು ಖಂಡಿತ ಕ್ರಾನಿಕ್ ಆಗಲ್ಲ. ಸೆಲೆಕ್ಟೆಡ್ ಕೆಲವರಲ್ಲಿ ಹೆಪಟೈಟಿಸ್
ಇಂದ ಕ್ರಾನಿಕ್ ಲಿವರ್ ಡಿಸೀಸ್ ಆಗಬಹುದು. ಅಂದರೆ ಇಮ್ಯುನೋ ಕಾಂಪ್ರಮೈಸ್ಡ್ ಅಂತ ಹೇಳ್ತೀವಿ, ಯಾರಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೆ, ಇಲ್ಲ ಯಾರು ಇಮ್ಯುನೋ ಸಪ್ರೆಷನಲ್ಲಿ ಇದ್ದಾರೆ ಅಂದರೆ ಅಂಥವರಿಗೆ ಸ್ವಲ್ಪ ರಿಸ್ಕ್ ಇರುತ್ತೆ. ಅದರ್ವೈಸ್ ಹೆಪಟೈಟಿಸ್ ಬಿ ಮತ್ತು ಸಿ ಅಲ್ಲಿ ಒಂದು ಅದು ಇನ್ಫೆಕ್ಷನ್ ಯಾವಾಗ ಬಂದಿದೆ ಅದ್ರ ಮೇಲೂ ಅದು ಅವಲಂಬಿತ ಆಗುತ್ತೆ. ಅಂದರೆ ಲೈಕ್ ಮಗುವಿನಲ್ಲಿ ಇನ್ಫೆನ್ಸಿಯಲ್ಲಿ ಹೆಪಟೈಟಿಸ್ ಬಿ ಬಂದಾಗ ಅವರು ಕ್ರಾನಿಕ್ ಲಿವರ್ ಡಿಸೀಸಿಗೆ ಹೋಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಅದೇ ಈಗ ವಯಸ್ಕರಲ್ಲಿ ನೀವು ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಆದಾಗ ಕ್ರಾನಿಕ್ ಲಿವರ್ ಡಿಸೀಸ್ ಹೋಗೋ ರಿಸ್ಕ್ ಭಾಳ ಕಡಿಮೆ ಇರುತ್ತೆ. ಅಂದರೆ ಲೈಕ್ ಏನು ಹೇಳ್ತಿದ್ದೀನಿ ಅಂದರೆ ಆಲ್ಮೋಸ್ಟ್ ಲೈಕ್ 70 to 90% ನೀವು ಇನ್ಫೆನ್ಸಿಯಲ್ಲಿ ಇನ್ಫೆಕ್ಷನ್ ಆದಾಗ ಅವರು ಕ್ರಾನಿಕ್ ಲಿವರ್ ಡಿಸೀಸ್ ಹೋಗೋ ಚಾನ್ಸಸ್ ಇರುತ್ತೆ. ವೆರಸ್ ಅದು ಅಡಲ್ಟ್ಸಲ್ಲಿ 5 to 10% ರಿಸ್ಕ್ ಇರುತ್ತೆ. ಅಂದರೆ ಕೆಲವು ಸಲ ಅಕ್ಯೂಟ್ ಹೆಪಟೈಟಿಸ್ ಬಿ ಇನ್ಫೆಕ್ಷನು ಆಗ್ಬೋದು, ಅನ್ಪ್ರೊಟೆಕ್ಟೆಡ್ ಲೈಂಗಿಕ ಸಂಪರ್ಕದಿಂದ ಆಗ್ಬೋದು, ಇಲ್ಲ ರಕ್ತ ಡೊನೇಷನ್ ಮಾಡೋದ್ರಿಂದ, ರಕ್ತ ಕೊಡೋದ್ರಿಂದ, ನೀಡಲ್ ಇಂಜುರೀಸಿಂದ ಆದಾಗ ಕೆಲವು ಸಲ ಅದಕ್ಕೇನು ಮೆಡಿಸಿನ್ಸು ಬೇಕಾಗಲ್ಲ, ತನ್ನಂತಾನೆ ಇಂಪ್ರೂವ್ ಆಗುತ್ತೆ ಹೆಪಟೈಟಿಸ್ ಬಿ ಅಲ್ಲಿ ವಯಸ್ಕರಲ್ಲಿ. ಸೊ ಅದೇ ವೈರಸ್ ನೀವು ಸಣ್ಣ ಮಗುವಿನಲ್ಲಿ ಬಂದಾಗ ನಮ್ಮ ಇಮ್ಯುನಿಟಿ ಅಷ್ಟು ಡೆವಲಪ್ ಇರೋದ್ರಿಂದ ಅವರಿಗೆ ಅದು ಕ್ರಾನಿಕ್ ಅಂದರೆ ಅದು ದೇಹದಲ್ಲಿ ಕೆಲವು ಸಲ ಇವನ್ ಜೀವನ ಪರ್ಯಂತ ಇರುತ್ತೆ ವೈರಸ್ ದೇಹದಲ್ಲಿ. ಸೊ ಬಟ್ ಕೆಲವರಲ್ಲಿ ಅದು ಮತ್ತೆ ರಿಯಾಕ್ಟಿವೇಷನ್ ಆಗ್ಬೋದು, ತೊಂದರೆ ಆಗ್ಬೋದು. ಸೊ ಆ ಥರದ್ರಲ್ಲಿ ನಾವು ಸ್ಕ್ರೀನಿಂಗ್ ಮಾಡಿ ಅದು ರೆಗ್ಯುಲರ್ ಫಾಲೋಅಪ್ಪಲ್ಲಿ ಇರಬೇಕಾಗುತ್ತೆ. ಓಕೆ, ಯೂಶಲಿ ಲಿವರ್ ಪ್ರಾಬ್ಲಮ್ ಅಂದಾಗ ಅದಕ್ಕೆ ಕಾರಣ ಆಲ್ಕೋಹಾಲ್ ಅಂತ ಅನ್ಕೋತಾರೆ. ಈಗ ಲಿವರ್ ಫೇಲ್ಯೂರ್ ಆಯಿತು ಅಂತ ಹೇಳಿದ್ರೆ ಮೇ ಬಿ ಅವ್ನು ಆಲ್ಕೋಹಾಲ್ ಜಾಸ್ತಿ ತಗೊಂಡಿದ್ದಾರೆ ಅಂತ ಜನರಲ್ ಆಗಿ ಮಾತಾಡ್ಕೋತಾರೆ. ಸೊ ಈ ಹೆಪಟೈಟಿಸ್ಗೂ ಆಲ್ಕೋಹಾಲ್ಗೂ ಏನಾದರೂ ಕನೆಕ್ಷನ್ ಇದೆಯಾ ಅಂತ? ಹೌದು, ಖಂಡಿತ. ಅದನ್ನು ನಾವು ಏನು ಹೇಳ್ತೀವಿ ಅಂದರೆ ಆಲ್ಕೋಹಾಲಿಕ್ ಹೆಪಟೈಟಿಸ್ ಅಂತ ಹೇಳ್ತೀವಿ. ಆಲ್ಕೋಹಾಲಿಕ್ ಹೆಪಟೈಟಿಸ್ ಅಂದರೆ ಎಲ್ಲರಿಗೂ ಆಗಲ್ಲ, ಆಲ್ಕೋಹಾಲಿಂದ ಹೆಪಟೈಟಿಸ್ ಆಗಲ್ಲ. ಬಟ್ ಯಾರು ಡಿಪೆಂಡೆಂಟ್ ಇದ್ದಾರೆ, ಆಲ್ಕೋಹಾಲ್ ಡಿಪೆಂಡೆನ್ಸ್ ಇರುತ್ತೆ, ಇಲ್ಲ ಅಬ್ಯೂಸ್ ಮಾಡ್ತಾರೆ, ಆಲ್ಕೋಹಾಲ್ ಅಬ್ಯೂಸ್ ಅಂತ ಹೇಳ್ತೀವಿ. ಅಂದರೆ ಸಿಂಪಲಾಗಿ ಹೇಳಬೇಕು ಅಂದರೆ ಅಟ್ಲೀಸ್ಟ್ 5 ಡ್ರಿಂಕ್ಸ್ ಪರ್ ಡೇ ಪ್ರತಿದಿನ 5 ಡ್ರಿಂಕ್ ಪ್ರತಿದಿನ ತೊಗೊಂಡು ನೆಕ್ಸ್ಟ್ ಮುಂದಿನ 5 ವರ್ಷ ತೊಗೊಂಡಾಗ ಡೆಫಿನೆಟ್ಲಿ ಅವರಿಗೆ ರಿಸ್ಕ್ ಇರುತ್ತೆ, ಲಿವರಲ್ಲಿ ಇನ್ಫ್ಲಮೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಕೂಡ ಒಂದು ರಿಸ್ಕ್ ಇದೆ. ಅದು ಅಮೌಂಟ್ ಆಫ್ ಆಲ್ಕೋಹಾಲ್ ಮೇಲೆ ಡಿಪೆಂಡ್ ಆಗುತ್ತೆ, ಅಲ್ಲ ಎಷ್ಟು ದಿನ ಅವರು ಆಲ್ಕೋಹಾಲ್ ತೊಗೊತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ 5 ವರ್ಷದಿಂದ ಮೇಲೆ ಜಾಸ್ತಿ ತೊಗೋತಾ ಇದ್ದಾರೆ, ಅವರು ರೆಗ್ಯುಲರಾಗಿ ಆಲ್ಕೋಹಾಲ್ ತೊಗೋತಿದ್ದಾರೆ ಅಂದರೆ ಡೆಫಿನೆಟ್ಲಿ ಒಂದು ಇನಿಷಿಯಲಿ ಫ್ಯಾಟಿ ಲಿವರ್ ಅಂತ ಕಂಡುಬರುತ್ತೆ ಲಿವರಲ್ಲಿ. ಅದು ಭಾಳ ಅರ್ಲಿ ಸ್ಟೇಜಲ್ಲಿ ಫ್ಯಾಟಿ ಲಿವರ್ ಬರುತ್ತೆ. ಅದು ಹೋಗಿ ಪ್ರೋಗ್ರೆಸ್ ಆಗಿ ಆಲ್ಕೋಹಾಲಿಕ್ ಹೆಪಟೈಟಿಸ್ ಅಂತಲೂ ಆಗ್ಬೋದು. ಯಾರಲ್ಲಿ ಆಲ್ಕೋಹಾಲಿಕ್ ಹೆಪಟೈಟಿಸ್ ಆಗುತ್ತೆ ಅವರು ಕ್ರಾನಿಕ್ ಲಿವರ್ ಡಿಸೀಸು ಇಲ್ಲ ಸಿರೋಸಿಸ್ ಹೋಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಈಗ ಫ್ಯಾಟಿ ಲಿವರ್ ಇದ್ದವರಿಗೆ ಹೆಪಟೈಟಿಸ್ ಬರುವಂಥ ರಿಸ್ಕ್ ಇರುತ್ತಾ ಅಂತನಾ? ಇಲ್ಲ, ಅದು ಅಂದರೆ ಹೇಳ್ದಂಗೆ ಆಲ್ಕೋಹಾಲ್ ತುಂಬಾ ಜಾಸ್ತಿ ತೊಗೊಂಡಾಗ ಕೆಲವರಲ್ಲಿ ತುಂಬಾ ಜಾಸ್ತಿ ತೊಗೊಂಡಿರೋದ್ರಿಂದ ಅಲ್ಲಿ ಆ ಟೈಮಲ್ಲಿ ಕೆಲವು ಸಲ ಜಾಸ್ತಿ ತುಂಬ ಇನ್ಫ್ಲಮೇಷನ್ ಆಗುತ್ತೆ. ಆ ಕಂಡೀಷನನ್ನು ಆಲ್ಕೋಹಾಲಿಕ್ ಹೆಪಟೈಟಿಸ್ ಅಂತೀವಿ. ಅಂದರೆ ಅದರಲ್ಲಿ ಮೇನ್ ರಕ್ತ ಪರೀಕ್ಷೆಯಲ್ಲಿ ನೀವು ನೋಡಿದಾಗ ಬಿಲ್ರುಬಿನ್ ಏನಿದೆ ಲೆವೆಲ್ಸ್ ಜಾಸ್ತಿ ಇದ್ದಾಗ ಆವಾಗ ನಾವು ಆಲ್ಕೋಹಾಲಿಕ್ ಹೆಪಟೈಟಿಸ್ ಇದೆ ಅಂತ ಕಣ್ಣಲ್ಲಿ ಹಳದಿ ಬರ್ಬೋದು, ಯೂರಿನ್ ಹಳದಿ ಬರ್ಬೋದು, ಹೊಟ್ಟೆ ನೋವು ಬರ್ಬೋದು. ಕೆಲವು ಸಲ ರಕ್ತ ಎಕ್ಸ್ಟ್ರೀಮ್ ಕೇಸಸಲ್ಲಿ ರಕ್ತದ ವಾಂತಿ ಇಲ್ಲ ಅನ್ಕಾನ್ಷಿಯಸ್ ಸ್ಟೇಟ್ ಆಗ್ಬೋದು, ಇಲ್ಲ ಹೊಟ್ಟೆಲಿ ನೀರು ತುಂಬೋದು. ಸೊ ಅದೆಲ್ಲ ಸಿಂಪ್ಟಮ್ಸ್ ಇದೆ ಆಲ್ಕೋಹಾಲ್. ಈಗ ನಮ್ಮದು ಯೂರಿನ್ ಯೆಲ್ಲೋ ಕಲರ್ ಇತ್ತು, ಡಾರ್ಕ್ ಯೆಲ್ಲೋ ಇತ್ತು ಅಂದಾಗ ಅದು ಲಿವರ್ ಪ್ರಾಬ್ಲಮ್ ಇದೆ ಅನ್ನೋದನ್ನ ಸೂಚಿಸುತ್ತಾ ಹೇಗೆ ಅಂತ ನೀವು ಹೇಳಿದ್ರಲ್ಲ. ಈಗ ಯೂರಿನ್ ಎಲ್ಲೋ ಇರ್ಬೋದು ಅಥವಾ ಕಣ್ಣು ಎಲ್ಲೋ ಇರ್ಬೋದು ಅಂತ, ಅಂದ್ರೆ ಅದು ಎಲ್ಲ ಹೆಪಟೈಟಿಸ್ಗೆ ಅಥವಾ ಪರ್ಟಿಕ್ಯುಲರ್ಲಿ? ಇಲ್ಲ, ಎಲ್ಲ ಹೆಪಟೈಟಿಸ್ ಅಲ್ಲೂ ಆಗ್ಬೋದು. ಅಂದ್ರೆ ಅದು ಯೂಶಲಿ ಅದು ಜಾಂಡಿಸ್ ಬಂದಿದೆ, ಜಾಂಡಿಸ್ ಅಂತ ಹೇಳ್ತೀವಿ. ಬಿಲ್ರುಬಿನ್ ಅದರಲ್ಲಿ ಏನಿದೆ ಬ್ಲಡ್ ಟೆಸ್ಟ್ ಅಲ್ಲಿ 3 ಜಾಸ್ತಿ ಇದ್ದಾಗ ಕಣ್ಣಲ್ಲಿ ಹಳದಿ ಬರುತ್ತೆ, ಅದು ಕಾಮಾಲೆ ಅಂತ ಹೇಳ್ತೀವಿ. ಅದಕ್ಕೆ ಕಾರಣಗಳು ನೂರಾರು ಕಾರಣಗಳು. ಸೊ ಡೆಫಿನೆಟ್ಲಿ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡೋದ್ರಿಂದ ಅದರಲ್ಲಿ ಗೊತ್ತಾಗುತ್ತೆ ಆ ಪ್ಯಾಟರ್ನ್ ಯಾವ ಥರ ಜಾಂಡೀಸ್ ಇದೆ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಬೇರೆ ಬೇರೆ ವಿಧಗಳಿದೆ ಜಾಂಡೀಸಲ್ಲಿ. ಮತ್ತು ಹೆಪಟೋಸೆಲ್ಯುಲಾರ್ ಜಾಂಡೀಸ್ ಅಂತೀವಿ, ಅಬ್ಸ್ಟ್ರಕ್ಟಿವ್ ಜಾಂಡೀಸ್ ಅಂತೀವಿ, ಇಲ್ಲ ಹಿಮೋಲೈಟಿಕ್ ಜಾಂಡೀಸ್ ಅಂತಲೂ ಹೇಳ್ತೀವಿ. ಸೊ ಬೇರೆ ಬೇರೆ ಕಾರಣದಿಂದನೂ ಆಗ್ಬೋದು. ಸೊ ಅದು ಲಿವರ್ ಫಂಕ್ಷನ್ನು ಅಲ್ಟ್ರಾಸೋನೋಗ್ರಫಿ ಮಾಡೋದ್ರಿಂದ ಯಾವುದರಿಂದ ಜಾಂಡೀಸ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಒಂದು ವೇಳೆ ಹೆಪಟೈಟಿಸ್ ಅನ್ನು ಪ್ರಾಪರ್ ಟೈಮಲ್ಲಿ ಟ್ರೀಟ್ ಮಾಡಿಲ್ಲ ಅಂದರೆ ಮುಂದೆ ಹೇಗೆ ಸಮಸ್ಯೆ ಆಗುತ್ತೆ? ಹೆಪಟೈಟಿಸಲ್ಲಿ ಮೇನ್ಲಿ ಹೇಳ್ದಂಗೆ ಒಂದು ಆಲ್ಕೋಹಾಲಿಕ್ ಹೆಪಟೈಟಿಸ್ ಬಂದಾಗ ಆಲ್ಕೋಹಾಲ್ ಖಂಡಿತ ಯಾವುದೇ ಕಾರಣಕ್ಕೂ ತೊಗೊಬಾರ್ದು. ಸೊ ಅದು ಬಿಟ್ಟು ನಾವು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳಿದೆ, ಈಗ ಭಾಳ ಕಾಮನ್ ಆಗಿ ಕಂಡು ಬರ್ತಾ ಇದೆ. ಒಬಿಸಿ ಬೊಜ್ಜುತನ ಜಾಸ್ತಿ ಆಗಿರೋದ್ರಿಂದ ಲಿವರಲ್ಲಿ ಫ್ಯಾಟ್ ಜಾಸ್ತಿ ಆಗೋದ್ರಿಂದನೂ ಆಗುತ್ತೆ. ಸೊ ಅದನ್ನು ಡೆಫಿನೆಟ್ಲಿ ಲೈಫ್ ಸ್ಟೈಲ್ ಮಾಡಿಫಿಕೇಷನಿಂದ ಅದು ರಿವರ್ಸ್ ಮಾಡ್ಬೋದು, ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು. ಹೆಪಟೈಟಿಸ್ ಬಿ ಮತ್ತು ಸಿಗೆ ಬಂದಾಗ ನಾನು ಹೇಳ್ದಂಗೆ ಕ್ಯಾರಿಯರ್ ಸ್ಟೇಟಸ್ ಅಂತ ಇದ್ದಾಗ ಅವರಿಗೆ
ತುಂಬ ಜನರಿಗೆ ಮೆಡಿಸಿನ್ಸ್ ಏನು ಬೇಕಾಗಲ್ಲ, ಅವರು ರೆಗ್ಯುಲರಾಗಿ ಫಾಲೋಅಪಲ್ಲಿ ಇರಬೇಕಾಗುತ್ತೆ. ಬಟ್ ಕೆಲವು ಸೆಲೆಕ್ಟೆಡ್ ಪೇಷಂಟ್ಸಲ್ಲಿ ಅವ್ರ ಫ್ಯಾಮಿಲಿಯಲ್ಲಿ ಏನಾದ್ರು ಲಿವರ್ ಕ್ಯಾನ್ಸರ್ ಇದ್ದರೆ, ಇಲ್ಲ ಹೆಪಟೈಟಿಸ್ ಬಿ ಇಂದ ಸಿರೋಸಿಸ್ ಆಗಿದ್ದರೆ, ಡೆತ್ ಆಗಿದ್ದರೆ ಖಂಡಿತ ಅವ್ರಿಗೆ ಟ್ರೀಟ್ ಮಾಡಬೇಕಾಗುತ್ತೆ ಹೆಪಟೈಟಿಸ್ ಬಿ. ಆಮೇಲೆ ಹೆಪಟೈಟಿಸ್ ಸಿ ಅವ್ರು ಇರ್ರೆಸ್ಪೆಕ್ಟಿವ್ ಆಫ್ ಸಿಮ್ಟಮ್ಸ್ ನಾವು ಟ್ರೀಟ್ ಮಾಡ್ತೀವಿ ಹೆಪಟೈಟಿಸ್ ಸಿಗೆ. ಹೆಪಟೈಟಿಸ್ ಎ ಮತ್ತು ಇ ನಾನು ಹೇಳ್ದಂಗೆ ಅದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತ ಹೇಳ್ತೀವಿ. ಅದಕ್ಕೆ ಜಸ್ಟ್ ಸಪೋರ್ಟಿವ್ ಮೆಡಿಸಿನ್ಸ್ ಕೊಡಬೇಕಾಗತ್ತೆ. ಅದು ನೀವು ಟ್ರೀಟ್ಮೆಂಟ್ ಮಾಡ್ಬೋದು, ಇಲ್ಲ ಮಾಡ್ದಲ್ಲೂ ತನ್ನಂತಾನೇ ಅದು ಇಂಪ್ರೂವ್ ಆಗುತ್ತೆ. ಹೌದು. ಸೊ ಅದು ಬೇರೆ ಬೇರೆ ವೈರಲ್ ಮತ್ತು ಆಟೋ ಇಮ್ಯೂನ್ ಹೆಪಟೈಟಿಸಿಗೆ ಬಂದಾಗ ಸೊ ಅದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇದೆ. ಅದು ಟೈಮ್ಲಿ ಡಯಾಗ್ನೋಸಿಸ್ ಆಗಿಲ್ಲ ಅಂದರೆ, ಡಿಲೇ ಮಾಡಿದಾಗ ಪ್ರೋಗ್ರೆಷನ್ ರಿಸ್ಕ್ ಜಾಸ್ತಿ ಇರುತ್ತೆ. ಸಿರೋಸಿಸ್, ಕ್ರಾನಿಕ್ ಲಿವರ್ ಡಿಸೀಸ್ ಮತ್ತು ಸಿರೋಸಿಸ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ. ಈಗ ಟ್ರೀಟ್ಮೆಂಟ್ ಆಪ್ಷನಲ್ಲಿ ನೋಡಿದಾಗ ಡಾಕ್ಟರ್, ಈಗ ಹೆಪಟೈಟಿಸ್ ಎ ಬಿ ಸಿ ಇದರಲ್ಲಿ ಕ್ಯಾಟಗರಿ ಇರುತ್ತೆ ಅಲ್ವಾ, ಸೊ ಆ ಕ್ಯಾಟಗರಿಗೆ ತಕ್ಕನಾಗಿಯೇ ಟ್ರೀಟ್ಮೆಂಟ್ ಕೂಡ ವೇರಿ ಆಗ್ತಾ ಹೋಗುತ್ತಾ ಅಂತ? ಹೌದು ಹೌದು. ಹೆಪಟೈಟಿಸ್ ಬಿಗೆ ಸ್ಪೆಸಿಫಿಕ್ ಮೆಡಿಕೇಶನ್ಸ್ ಇದೆ, ಆ್ಯಂಟಿವೈರಲ್ಸ್ ಹೇಳ್ತೀವಿ. ಎಲ್ಲರಿಗೂ ಕೊಡೋದು ನೆಸೆಸಿಟಿ ಇಲ್ಲ. ಕೆಲವರಲ್ಲಿ ತುಂಬಾ ವೈರಸ್ ಪ್ರಮಾಣ ತುಂಬಾ ಜಾಸ್ತಿ ಇದೆ, ಲಿವರಲ್ಲಿ ಇನ್ಫ್ಲಮೇಷನ್ ಇದೆ ತುಂಬಾ, ಇಲ್ಲ ಫೈಬ್ರೋಸಿಸ್ ಅಂತಲೂ ಹೇಳ್ತೀವಿ. ಲಿವರಲ್ಲಿ ಫೈಬ್ರೋಸಿಸ್ ಡೈಲಿ ಅದು ಲಿವರ್ ಬ್ಯಾಪ್ಸಿ ಮಾಡಿ ನೋಡಬೇಕಾಗುತ್ತೆ, ಇಲ್ಲ ಫೈಬ್ರೋಸ್ಕ್ಯಾನ್ ಅಂತಲೂ ಟೆಸ್ಟ್ ಮಾಡಿ ಅದರಲ್ಲಿ ಸಿಗ್ನಿಫಿಕೆಂಟ್ ಫೈಬ್ರೋಸಿಸ್ ಇದ್ದಾಗ ಟ್ರೀಟ್ ಮಾಡ್ತೇವೆ. ಸೊ ಹೆಪಟೈಟಿಸ್ ಸಿಯಲ್ಲಿ ಅದು ಹೇಳ್ದಂಗೆ ರೆಸ್ಪೆಕ್ಟಿವ್ ಆಫ್ ಇದು ವಿ ಕ್ಯಾನ್ ಟ್ರೀಟ್ ಇಟ್. ಓಕೆ. ಈಗ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಅವ್ರದ್ದು ರಿಕವರಿ ರೇಟ್ ಎಷ್ಟಿರುತ್ತೆ? ಎಲ್ಲ ಹೆಪಟೈಟಿಸ್ದು ರಿಕವರಿ ಒಂದೇ ಥರ ಇರುತ್ತೆ, ಬೇಗ ಆಗುತ್ತಾ, ಅಥವಾ ಇಂಥದ್ದು ರಿಕವರಿ ಆಗೋದು ಸ್ವಲ್ಪ ಡಿಲೇ ಆಗಬಹುದು, ಇದು ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ, ಆ ಥರ ಏನು? ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಡಯಾಗ್ನೋಸ್, ಯಾವುದರಿಂದ ಹೆಪಟೈಟಿಸ್ ಆಗಿದೆ ಅಂತ ಭಾಳ ಇಂಪಾರ್ಟೆಂಟ್. ಕೆಲವು ಸಲ ಪೇಷಂಟ್ ಸ್ವಲ್ಪ ಕೆಲವು ಮೆಡಿಸಿನ್ಸ್ ತೊಗೋತಾ ಇರ್ಬೋದು. ಅಂದರೆ ಬ್ಲಡ್ ಟೆಸ್ಟ್ ಮಾಡ್ತೀರಾ ನೀವು? ಬ್ಲಡ್ ಟೆಸ್ಟ್, ಬಯಾಪ್ಸಿ, ಅಲ್ಟ್ರಾಸೋನೋಗ್ರಫಿಯಿಂದ ಕೆಲವು ಪೇಷಂಟ್ಸಲ್ಲಿ ಲಿವರ್ ಬಯಾಪ್ಸಿನೂ ಮಾಡಬೇಕಾಗುತ್ತೆ. ಅದು ಲಿವರ್ ಫಂಕ್ಷನ್ ಅಬ್ನಾರ್ಮಲಿಟೀಸ್ ನೋಡಿಕೊಂಡು ಅಪ್ರೋಪ್ರಿಯೇಟ್ ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಕೆಲವು ಕೇಸಸಲ್ಲಿ ಲಿವರ್ ಬಯಾಪ್ಸಿನೂ ಬೇಕಾಗುತ್ತೆ. ಲೈಕ್ ಆಟೋ ಇಮ್ಯೂನ್ ಹೆಪಟೈಟಿಸ್ ಅಂತ ಹೇಳಿದೆ, ಅದು ಕೆಲವು ಇಂಡಿಕೇಶನ್ ಇರುತ್ತೆ ಬ್ಲಡ್ ಟೆಸ್ಟಲ್ಲಿ, ಬಟ್ ಅದು ಲಿವರ್ ಬಯಾಪ್ಸಿ ಮುಖಾಂತರ ಮಾತ್ರ ಅದು ಕಂಡುಹಿಡಿಬೋದು. ಟ್ರೀಟ್ಮೆಂಟ್ ಹೇಳಿದಾಗ ಎಷ್ಟು ಬೇಗ ಡಯಾಗ್ನೋಸ್ ಮಾಡಿ ಎಷ್ಟು ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ನೀವು ಎಷ್ಟು ಡಿಲೇ ಮಾಡ್ತೀರಾ, ಯಾಕಂದರೆ ಒಂದ್ಸಲ ಅದು ಕ್ರಾನಿಕ್ ಲಿವರ್ ಡಿಸೀಸ್ ಇಲ್ಲ ಸಿರೋಸಿಸ್ ಅಂತ ಸ್ಟೇಜಿಗೆ ಹೋದಾಗ ಅದು ಮತ್ತೆ ವಾಪಸ್ ತರೋದು ಭಾಳ ಕಷ್ಟ ಆಗುತ್ತೆ. ನೀವು ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಅದು ದೆನ್ ಅದು ತನ್ನಂತಾನೆ ತನ್ನ ಕೋರ್ಸ್ ವಿಲ್ ಪ್ರೋಗ್ರೆಸ್, ನ್ಯಾಚುರಲ್ ಹಿಸ್ಟ್ರಿ ಅಂತ ಏನು ಹೇಳ್ತೀವಿ ಅದು ಪ್ರೋಗ್ರೆಸ್ ಆಗ್ಬೋದು. ಅದ್ರ ಸಿರೋಸಿಸ್ ಕಾಂಪ್ಲಿಕೇಶನ್ಸನ್ನು ಡೆವಲಪ್ ಆಗ್ಬೋದು. ತುಂಬ ಸಲ ಪೇಷಂಟ್ಸ್ ಸಿರೋಸಿಸ್ ಇದ್ದಾಗ ಇವನ್ ಪೇಷಂಟ್ಸಿಗೂ ಗೊತ್ತಿರಲ್ಲ ಸಿರೋಸಿಸ್ ಇದೆ ಅಂತ ಅವರಿಗೆ. ಸೊ ಕೆಲವು ಸಲ ಅವ್ರ ಹೊಟ್ಟೆ ಊತ, ಇಲ್ಲ ಕಾಲಲ್ಲಿ ಊತ, ಇಲ್ಲ ರಕ್ತದ ವಾಮಿಟ್, ಇಲ್ಲ ಮೋಷನಲ್ಲಿ ಕಪ್ಪು ಮೋಷನ್, ಇಲ್ಲ ಬ್ಲೀಡಿಂಗ್ ಆಗೋದು, ಕೆಲವು ಸಲ ಅನ್ಕಾನ್ಷಿಯಸ್ ಸ್ಟೇಟಲ್ಲಿ ಈ ಥರ ಬರ್ತಾರೆ. ಆವಾಗ ಅವರೆಲ್ಲ ಟೆಸ್ಟ್ ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ ಅವರಿಗೆ ಸಿರೋಸಿಸ್ ಇದೆ ಅಂತ. ಸೊ ಕೆಲವು ಸಲ ಯಾವುದೇ ರೀತಿ ಟ್ರೀಟ್ ಮಾಡೋದು ಈಸಿನಾ? ಅಕ್ಯೂಟ್ ಹೆಪಟೈಟಿಸ್ ಡೆಫಿನೆಟ್ಲಿ ಟ್ರೀಟ್ ಮಾಡ್ಬೋದು. ವೈರಲ್ ಅಂದರೆ ಹೇಳ್ದಂಗೆ ಹೆಪಟೈಟಿಸ್ ಎ ಮತ್ತು ಇ ಯೂಶಲಿ ಅದು ಸೆಲ್ಫ್ ಲಿಮಿಟಿಂಗ್ ಇಲ್ನೆಸ್ ಇರುತ್ತೆ. ಕೆಲವರಿಗೆ ಮಾತ್ರ ಹಾಸ್ಪಿಟಲ್ ಅಡ್ಮಿಷನ್ ಬೇಕಾಗುತ್ತೆ, ಯಾರಿಗೆ ಊಟ ಸೇರಲ್ಲ ಅಂಥವರಿಗೆ. ಕೆಲವರಿಗೆ ಐ ವಿ ಮೆಡಿಕೇಶನ್ಸ್ ಕೊಡಬೇಕಾಗುತ್ತೆ. ಅದರ್ವೈಸ್ ಎಲ್ಲದನ್ನು ನಾವು ಒ ಪಿ ಡಿ ಬೇಸಿಸಲ್ಲೂ. ಅಂದಾಜೊಂದು ಎಷ್ಟು ಟೈಮ್ ತಗೊಳುತ್ತೆ ಈ ಟ್ರೀಟ್ಮೆಂಟ್ ಪ್ರೋಸೆಸ್? ಹೆಪಟೈಟಿಸ್ ಸಿಗೆ ಟ್ರೀಟ್ಮೆಂಟ್ ಬಂದು ಒಂದು 3 ಮಂತ್ಸಿಂದ ಕೆಲವರಲ್ಲಿ 6 ಮಂತ್ಸನ್ನು ಕೊಡ್ತೀವಿ. ಹೆಪಟೈಟಿಸ್ ಬಿಗೆ ಯಾರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಕೆಲವು ಸಲ ಐಡಿಯಲಿ ಲೈಫ್ ಲಾಂಗ್ ಕೊಡಬೇಕಾಗುತ್ತೆ. ಬಟ್ ಅಟ್ಲೀಸ್ಟ್ ಕೆಲವು ಸಲ 4-5 ಇಯರ್ಸ್ ಕೊಟ್ಟು ಕಂಪ್ಲೀಟ್ ಕ್ಯೂರ್ ರೇಟ್ ಅಂತ ಇರೋದಿಲ್ಲ. ಹೆಪಟೈಟಿಸ್ ಬಿಗೆ ಈಗ ಏನು ಸದ್ಯಕ್ಕೆ ನಮ್ಮಲ್ಲಿ ಮೆಡಿಸಿನ್ಸ್ ಏನಿದೆ ಅದು ವೈರಾಣು ರೆಪ್ಲಿಕೇಶನ್ ಅಂತ ಹೇಳ್ತೀವಿ, ಮಲ್ಟಿಪ್ಲಿಕೇಶನನ್ನು ಹಾಲ್ಟ್ ಮಾಡುತ್ತೆ. ಸೊ ಅದು ನಮ್ಮ ದೇಹದಿಂದ ವೈರಸ್ ಕಂಪ್ಲೀಟಾಗಿ ತೆಗಿಲಿಕ್ಕಾಗಲ್ಲ ಹೆಪಟೈಟಿಸ್ ಬಿನ. ಬಟ್ ಹೆಪಟೈಟಿಸ್ ಎ ಮತ್ತು ಇ ನಮ್ಮ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಏನಿದೆ ಅದೇ ಇಟ್ಸ್ ಗುಡ್ ಎನಫ್ ಟು ರಿಮೂವ್ ಕಂಪ್ಲೀಟ್ ವೈರಸ್ ರಿಮೂವ್ ಮಾಡ್ಬೋದು. ಸೊ ನಾವು ಒಂದ್ಸಲ ಹೆಪಟೈಟಿಸ್ ಎ ಮತ್ತು ಇ ಬಂದಾಗ ನಿಮಗೆ ನಮ್ಮ ದೇಹದಲ್ಲಿ ಲೈಫ್ ಲಾಂಗ್ ಇಮ್ಯುನಿಟಿ ಇರುತ್ತೆ. ಸೊ ಅಂದರೆ ಅದು ವ್ಯಾಕ್ಸಿನೇಷನ್, ಲಸಿಕೆ ಕೊಟ್ಟಾಗೆ ಒಂದ್ಸಲ ಇನ್ಫೆಕ್ಷನ್ ಆದಾಗ ಪುನಃ ಮತ್ತೆ ಹೆಪಟೈಟಿಸ್ ಎ ಮತ್ತು ಇ ಇನ್ಫೆಕ್ಷನ್ ಆಗಲ್ಲ. ಓಕೆ ಡಾಕ್ಟರ್, ಈಗ ಹೆಪಟೈಟಿಸ್ಗೆ ಕೊಡುವಂಥ ವ್ಯಾಕ್ಸಿನ್ ಬಗ್ಗೆ ಹೇಳೋದಾದ್ರೆ, ಯೂಶಲಿ ವ್ಯಾಕ್ಸಿನನ್ನು ಕೊಡೋದು ಯಾವುದೇ ರೋಗ ಬರದೇ ಇರಲಿ ಅಂತ. ಒಂದು ವೇಳೆ ಈಗ ಹೆಪಟೈಟಿಸ್ ಬಂದ ಮೇಲೆ ಅವರಿಗೆ ವ್ಯಾಕ್ಸಿನ್ ಕೊಡೋಕ್ಕಾಗುತ್ತೆ. ಸೊ ಇದಕ್ಕೆ ಕೊಡುವಂಥ ವ್ಯಾಕ್ಸಿನ್ ಹೇಗಿರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ವ್ಯಾಕ್ಸಿನೇಷನ್ ಬಗ್ಗೆ ಬಂದಾಗ ಸದ್ಯಕ್ಕೆ ನಮ್ಮಲ್ಲಿ ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಎಗೆ ವ್ಯಾಕ್ಸಿನೇಷನ್ ಇದೆ. ಓಕೆ, ಎ ಮತ್ತು ಬಿ ಇದೆ. ಹೌದು. ಸೊ ಈಗ ಹುಟ್ಟೋ ಎಲ್ಲ ಮಕ್ಕಳಿಗೂ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಕೊಡ್ತಾರೆ. ಸೊ ಅದು
6 ವೀಕ್ಸ್ ಮುಂದೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಇನ್ಫೆನ್ಸೆಲ್ಲ ಕೊಡ್ತಾರೆ. ಬಟ್ ಅದು ಭಾಳ ಮುಖ್ಯ ಏನು ಅಂದರೆ ಗರ್ಭಿಣಿ ಸ್ತ್ರೀಯರಲ್ಲಿ ಅದು ಸ್ಕ್ರೀನಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್ ಹೆಪಟೈಟಿಸ್ ಬಿಗೆ. ಸೊ ಇನ್ ಕೇಸ್ ಅವರಲ್ಲಿ ಪಾಸಿಟಿವ್ ಇದ್ದಾಗ ಸೊ ಅಂದ್ರೆ ಆ ವುಮೆನ್ಗೆ ಪಾಸಿಟಿವ್ ಇದ್ದಾಗ ಅದು ಪ್ರಿವೆನ್ಷನ್ ಆಫ್ ಮದರ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಸೊ ಅದನ್ನ ಕೆಲವು ಮೆಜರ್ಸ್ ತೊಗೋಬೇಕಾಗುತ್ತೆ, ಮಗುಗೆ ಟ್ರಾನ್ಸ್ಮಿಟ್ ಆಗಬಾರ್ದು ಅಂತ. ಖಂಡಿತ ಅವರಿಗೆ ಅದು ಸ್ಕ್ರೀನಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟು. ಸೊ ಹಾಗಾಗಿ ಮಕ್ಕಳಲ್ಲಿ ಬರಬಾರ್ದು, ಅದು ಫಸ್ಟ್ ಡಿಫೆನ್ಸ್ ಮಗುವಿಗೆ ವೈರಸ್ ಬರದ ಹಾಗೆ. ಸೊ ಅದು ಬಿಟ್ಟು ಮಕ್ಕಳಿಗೆ ಆದಮೇಲೆ ನೀವು ವಯಸ್ಕರಲ್ಲೂ ವ್ಯಾಕ್ಸಿನೇಷನ್ ತಗೋಬೋದು ಹೆಪಟೈಟಿಸ್. ಅದೇ ನನಗೊಂದು ಡೌಟ್ ಇತ್ತು, ಈಗ ಮಕ್ಕಳಿಗೆ ಕೊಡ್ಬೋದು ಹೇಳಿದ್ರೆ ದೊಡ್ಡವರಿಗೆ ಇಲ್ಲ ತಗೋಬೋದು, ಖಂಡಿತ ಎಲ್ಲರೂ ತಗೋಬೇಕು. ಆ್ಯಕ್ಚುಲಿ ಹೆಪಟೈಟಿಸ್ ಬಿ ಯಾರಲ್ಲಿ ನೆಗೆಟಿವ್ ಇದೆ ಅಂದರೆ ಅದು ಆ್ಯಂಟಿಬಾಡಿ ಚೆಕ್ ಮಾಡಿ ನೋಡ್ತೇವೆ. ಸೊ ಇನ್ ಕೇಸ್ ನೆಗೆಟಿವ್ ಇದ್ದರೆ ಯಾವುದೇ ವಯಸ್ಸಲ್ಲೂ ಬೇಕಾದರೂ ನೀವು ವ್ಯಾಕ್ಸಿನೇಷನ್ ತೊಗೋಬೋದು. ಅದು 3 ಡೋಸ್ ತೊಗೋಬೇಕಾಗತ್ತೆ. ಒಂದು ಈಗ ತೊಗೊಂಡ್ರೆ 1 ತಿಂಗಳು ನಂತರ 2ನೇ ಡೋಸು, ಆಮೇಲೆ 6 ತಿಂಗಳಾದ್ಮೇಲೆ 3ನೇ ಡೋಸ್ ತೊಗೋಬೋದು. ಹೆಪಟೈಟಿಸ್ ನೀವು ಕೇಳಿದ್ರೆ ಹೆಪಟೈಟಿಸ್ ಎಗೇನು ಈಗ ಇತ್ತಿನ ದಿನದಲ್ಲಿ ಮಕ್ಕಳಿಗೆ ಅದು ನಮ್ಮ ಇಮ್ಯುನೇಷನ್ ಶೆಡ್ಯೂಲಲ್ಲಿ ಮಕ್ಕಳಲ್ಲಿ ಹೆಪಟೈಟಿಸ್ ಬಿ ಇದೆ, ಹೆಪಟೈಟಿಸ್ ಎಗೆ ಆಪ್ಷನಲ್ ಇದೆ. ಬಟ್ ಈಗ ಮೋಸ್ಟದ ಮಕ್ಕಳ ಡಾಕ್ಟರ್ ಎಲ್ಲರಿಗೂ ಹೆಪಟೈಟಿಸ್ ಎ ವ್ಯಾಕ್ಸಿನೇಷನ್ ಕೊಡ್ತಿದ್ದಾರೆ. ಸೊ ಅದು 2 ಡೋಸ್ ಕೊಡಬೇಕಾಗುತ್ತೆ ಹೆಪಟೈಟಿಸ್ ಎ. ನೀವು ವ್ಯಾಕ್ಸಿನೇಷನ್ ತೊಗೊಳೋದ್ರಿಂದ ಹೆಪಟೈಟಿಸ್ ಎ ಮತ್ತು ಪುನಃ ಯಾವುದೇ ಟೈಮಲ್ಲಿ ಬರಲಿಕ್ಕಿಲ್ಲ. ಹೆಪಟೈಟಿಸ್ ಈಗ ಸದ್ಯಕ್ಕೆ ಭಾರತದಲ್ಲಿ ಯಾವುದೇ ವ್ಯಾಕ್ಸಿನೇಷನ್ ಇಲ್ಲ. ಚೈನಾದಲ್ಲಿ ಒಂದು ಅಲ್ಲಿ ಅವೈಲಬಲ್ ಇದೆ ಹೆಪಟೈಟಿಸ್ ಇಗೆ. ಸೊ ಬಟ್ ಹೆಪಟೈಟಿಸ್ ಸಿ ಅಷ್ಟು ಕಾಮನ್ ಆಗಿ ಕಂಡು ಬರಲ್ಲ. ಹೆಪಟೈಟಿಸ್ ಎ ನಾವು ನೋಡಿದಂಗೆ ಕಾಮನ್ ಆಗಿ ಕಂಡು ಬರುತ್ತೆ. ಸೊ ಅದಕ್ಕೆ ವ್ಯಾಕ್ಸಿನ್ ಕೂಡ ಇದೆ. ಸೊ ಎ ಮತ್ತು ಬಿಗೆ ನೀವು ಹೇಳಿದಾಗೆ ವ್ಯಾಕ್ಸಿನ್ ಕೂಡ ಅವೈಲೇಬಲ್ ಇದೆ, ಯಾವ ಏಜ್ ಅಲ್ಲಿ ಬೇಕಾದ್ರೂ ತಗೋಬಹುದು. ಕೊಟ್ಟ ಮೇಲೆ ಬರಲ್ಲ ಅಂತಾನೆ ಅನ್ಕೊಳಕ್ ಆಗತ್ತಾ ಅಂತ? ಬರಲ್ಲ, ಯೂಶಲಿ ಬರಲ್ಲ. ಸೊ ಬಟ್ ವ್ಯಾಕ್ಸಿನೇಷನ್ ಕೊಟ್ಟು ಅದು ವ್ಯಾಕ್ಸಿನೇಷನ್ ಶೆಡ್ಯೂಲ್ ಆದಮೇಲೆ ನಾವು ಆ್ಯಂಟಿಬಾಡಿ ಚೆಕ್ ಮಾಡಿ ನೋಡ್ಬೋದು, ದೇಹದಲ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿ ಇದೆಯಾ ಇಲ್ವಾ ವೈರಸ್ಸಿಗೆ ಅಂತ ಚೆಕ್ ಮಾಡಿ ನೋಡ್ಬೋದು. ಪ್ರೊಟೆಕ್ಟಿವ್ ಆ್ಯಂಟಿಬಾಡೀಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲ ಕೆಲವು ಸಲ ನೆಗೆಟಿವ್ ಇದ್ದಾಗ ಮತ್ತೆ ಬೂಸ್ಟರ್ ಡೋಸು ತೊಗೋಬೋದು ಹೆಪಟೈಟಿಸ್ ಬಿ ಅಲ್ಲಿ. ಬಟ್ ನೀವು ಮುಂಚೆನೇ ಒಂದು ಕ್ವಶನ್ ಕೇಳಿದ್ರೆ ಹೆಪಟೈಟಿಸ್ ಬಿ ಆದರೆ ಮತ್ತೆ ವ್ಯಾಕ್ಸಿನೇಷನ್ ಕೊಡ್ಬೋದಾ ಅಂದರೆ ಹೆಪಟೈಟಿಸ್ ಆದಮೇಲೆ ವ್ಯಾಕ್ಸಿನೇಷನ್ ತೊಗೋಬೋದಾ? ಹೆಪಟೈಟಿಸ್ ಇಲ್ಲ, ಅದು ಆ್ಯಕ್ಚುಲಿ ಹೆಪಟೈಟಿಸ್ ಒಂದ್ಸಲ ಇನ್ಫೆಕ್ಷನ್ ಆದಾಗ ಇ ಆದಮೇಲೆ ವ್ಯಾಕ್ಸಿನೇಷನ್ ಕೊಡೋ ನೆಸೆಸಿಟಿ ಇರಲ್ಲ. ಬಟ್ ಕೆಲವರಲ್ಲಿ ಹೆಪಟೈಟಿಸ್ ಎಕ್ಸಾಂಪಲ್ ಹೆಪಟೈಟಿಸ್ ಎ ಆಗಿದೆ, ಅವರಿಗೆ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಕೊಡ್ಬೋದು. ಹೆಪಟೈಟಿಸ್ ಬಿ ಆಗಿರೋರಿಗೆ ಹೆಪಟೈಟಿಸ್ ಎ ವ್ಯಾಕ್ಸಿನೇಷನ್ ಕೊಡ್ಬೋದು. ಕೆಲವು ಕಂಡೀಷನ್ಸಲ್ಲಿ ಕ್ರಾನಿಕ್ ಲಿವರ್ ಡಿಸೀಸ್ ಅಂತ ಪೇಷಂಟ್ ಹೇಳ್ತೀವಿ, ಸಿರೋಸಿಸ್ ಅಂತ, ಅಂಥವರಲ್ಲಿ ವ್ಯಾಕ್ಸಿನೇಷನ್ ತಗೊಳ್ಳೋದು ಭಾಳ ಇಂಪಾರ್ಟೆಂಟ್. ತಾಯಿಯಿಂದ ಮಗುಗೆ ಹೆಪಟೈಟಿಸ್ ಬರುತ್ತಾ ಡಾಕ್ಟರ್? ಇನ್ ಕೇಸ್ ಬರುತ್ತೆ ಅಂದರೆ ಅದು ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಮೆಡಿಕಲಿ ಏನಾದರೂ ಅಡ್ವಾನ್ಸ್ ಟೆಕ್ನಾಲಜಿ ಇದೆಯಾ, ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಾದರೂ ಇದೆಯಾ ಅಂತ? ಇದರಲ್ಲಿ ಭಾಳ ಮುಖ್ಯ ಅಂದರೆ ಗರ್ಭಿಣಿ ಸ್ತ್ರೀಯರಿಗೆ ಸ್ಕ್ರೀನಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್. ಹೆಪಟೈಟಿಸ್ ಎಲ್ಲ ಗರ್ಭಿಣಿಯರಲ್ಲಿ ಹೆಪಟೈಟಿಸ್ ಬಿ ಸಿಗೆ ಸ್ಕ್ರೀನಿಂಗ್ ಮಾಡ್ತಾರೆ. ಇನ್ ಕೇಸ್ ಅವರಿಗೆ ಹೆಪಟೈಟಿಸ್ ಬಿ ಕಂಡು ಬಂದಲ್ಲಿ ಅದರಲ್ಲಿ ವೈರಲ್ DNA ಅಂತ ಪರೀಕ್ಷೆ ಮಾಡಬೇಕಾಗತ್ತೆ. ವೈರಾಣು ಪ್ರಮಾಣ ಎಷ್ಟಿದೆ ದೇಹದಲ್ಲಿ ಅಂತ ಚೆಕ್ ಮಾಡ್ತೇವೆ. ಸೊ ಅದರಲ್ಲಿ ತುಂಬಾ ಜಾಸ್ತಿ ಇದೆ, ವೈರಲ್ ಲೋಡ್ ಜಾಸ್ತಿ ಇದೆ ತಾಯಿಯಲ್ಲಿ ಅಂದಾಗ ಕೆಲವು ಸಲ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಲೈಕ್ ಅವರ 6 ತಿಂಗಳು ಇಲ್ಲ 7 ತಿಂಗಳು ಆದಾಗ ಗರ್ಭಿಣಿ ಇದ್ದಾಗ ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದರಿಂದ ಸಿಗ್ನಿಫಿಕೆಂಟ್ಲಿ ಅಂದರೆ ನೀವು ಹೇಳಬೇಕು ಅಂದರೆ ಈಗ ವೈರಲ್ ಲೋಡ್ ಎಕ್ಸಾಂಪಲ್ 2 ಲಕ್ಷಕ್ಕಿಂತ ಜಾಸ್ತಿ ಇದೆ ದೇಹದಲ್ಲಿ ತಾಯಿಯಲ್ಲಿ ಅಂದರೆ ಆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಅದು ಅದು ಟ್ರೀಟ್ಮೆಂಟ್ ತೊಗೊಳ್ಲಿಲ್ಲ ಅಂದರೆ ಆಲ್ಮೋಸ್ಟ್ 90% 90% ರಿಸ್ಕ್ ಇರುತ್ತೆ, ಮಗುಗೆ ಬರೋ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದ್ರಿಂದ ಅದು ಆಲ್ಮೋಸ್ಟ್ 20% ಅಷ್ಟು 20% ಅಷ್ಟು ಕಡಿಮೆ ಮಾಡ್ಬೋದು. ಅದು ಬಿಟ್ಟು ಅದು ಒಂದು ಮಗುಗೆ ಹುಟ್ಟಿದ ತಕ್ಷಣ ಅವರಿಗೆ ವ್ಯಾಕ್ಸಿನೇಷನ್ ಕೊಡೋದು, ಜೊತೆಗೆ ಇಮ್ಯುನೋಗ್ಲೋಬುಲಿನ್ ಅಂತ ಇಂಜೆಕ್ಷನ್ಸ್ ಅವೈಲಬಲ್ ಇದೆ ಹೆಪಟೈಟಿಸ್ ಬಿಗೆ. ಸೊ ಅದು ಪ್ರೊಟೆಕ್ಟಿವ್ ಆ್ಯಂಟಿಬಾಡೀಸ್ ಕೊಡ್ಬೋದು ಮಗುಗೆ. ಒಂದು ವೆಜನಲ್ ಡೆಲಿವರಿಯಿಂದ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಟ್ರಾನ್ಸ್ಮಿಷನ್ ಆಗೋದು ತಾಯಿಯಿಂದ ಮಗುಗೆ. ಸೊ ಸಿಸೇರಿಯನ್ ಸೆಕ್ಷನಿಂದ ಸ್ಟಡೀಸ್ ಅಂದರೆ ಲಿಟ್ರೇಚರಲ್ಲಿ ಸಿಗ್ನಿಫಿಕೆಂಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅದಕ್ಕೋಸ್ಕರ ಡೋಂಟ್ ಅಡ್ವೊಕೇಟ್ ಎನಿ ಅಂದರೆ ಸಿಸೇರಿಯನ್ ಸೆಕ್ಷನ್ ಮಾಡಬೇಕು ಅಂತ ಹೇಳೋದಿಲ್ಲ. ಬಟ್ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ನಾರ್ಮಲ್ ಡೆಲಿವರಿಯಲ್ಲಿ ಸಿಸೇರಿಯನ್ ಸೆಕ್ಷನ್ ಕಂಪೇರ್ ಮಾಡಿದಾಗ. ಬ್ರೆಸ್ಟ್ ಫೀಡಿಂಗ್ ಎಲ್ಲ ಖಂಡಿತ ಮಾಡ್ಬೋದು, ಸೇಫ್ ಇರುತ್ತೆ. ತಾಯಿಯಲ್ಲಿ ಹೆಪಟೈಟಿಸ್ ಬಿ ಇದ್ರೂ ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡ್ಬೋದು, ಯಾವುದೇ ರೀತಿ ವೈರಸ್ ಅದರಲ್ಲಿ ವೈರಾಣು ಬ್ರೆಸ್ಟ್ ಎದೆ ಹಾಲಲ್ಲಿ ಬರಲ್ಲ, ಮಗುಗೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗಲ್ಲ. ಸೊ ಇದು ಕೆಲವು ಮೆಜರ್ಸಿಂದ ನಾವು ತಾಯಿಯಿಂದ ಮಗುಗೆ ಬರೋದನ್ನು ತಡೆಗಟ್ಬೋದು.
ಓಕೆ. ಈಗ ಓವರ್ ಆಲ್ ಆಗಿ ಹೆಪಟೈಟಿಸ್ ಬರಬಾರ್ದು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಹುಷಾರಾಗಿರಬೇಕು? ಸೊ ಪ್ರಿಕಾಷನ್ಸನ್ನು ಹೇಗೆ ತೆಗೆದುಕೊಳ್ಬೇಕು ಅಂತ? ಆ, ಅದು ವೈರಲ್ ಹೆಪಟೈಟಿಸ್ ಬಗ್ಗೆ ಮಾತಾಡಬೇಕು ಅಂದಾಗ ಹೆಪಟೈಟಿಸ್ ಎ ಮತ್ತು ಇಗೆ ಮುಂಚೆನೇ ಹೇಳ್ದಂಗೆ ಆ, ನೈರ್ಮಲ್ಯ, ನಾವು ಸೊ ಕ್ಲೀನ್ ಆಗಿರಬೇಕು, ಹೈಜೀನ್. ಒಳಚರಂಡಿ ವ್ಯವಸ್ಥೆಗಳು, ಸ್ಯಾನಿಟೇಷನ್ ಚೆನ್ನಾಗಿರಬೇಕು, ಜನರಿಗೆ ಶುದ್ಧ ನೀರು, ಕುಡಿಲಿಕ್ಕೆ ನೀರು ಇರಬೇಕು. ಸೊ ನೈರ್ಮಲ್ಯ ಭಾಳ ಇಂಪಾರ್ಟೆಂಟು. ಅದು ಬಿಟ್ಟು ಕಲುಷಿತ ಆಹಾರ ಅಂದರೆ ಸುರಕ್ಷಿತ ಆಹಾರ ಮತ್ತು ನೀರು ಭಾಳ ಇಂಪಾರ್ಟೆಂಟ್. ನೀವು ಏನೇ ನೀವು ಫುಡ್ ಪ್ರಿಪೇರ್ ಮಾಡ್ತಿರಲ್ಲ, ಫುಡ್ ತಿನ್ನೋ ಆಹಾರ ಪದಾರ್ಥಗಳು ಹೈಜಿನಿಕ್ ಆಗಿ ಪ್ರಿಪೇರ್ ಮಾಡೋದ್ರಿಂದ ಇದನ್ನು ಪ್ರಿವೆಂಟ್ ಮಾಡ್ಬೋದು ಹೆಪಟೈಟಿಸ್ ಎ ಮತ್ತು ಇನ. ಸೊ ಇನ್ನೂ ಹೇಳ್ದಂಗೆ ಎಂಡಮಿಕ್ ಏರಿಯಾಸ್ ಅದು ಟ್ರಾವೆಲ್ ಮಾಡಿದಾಗ ಕೆಲವು ಸಲ ವ್ಯಾಕ್ಸಿನೇಷನ್ ತಗೊಳ್ಳೋದ್ರಿಂದ ಅದನ್ನು ಪ್ರಿವೆನ್ಷನ್ ಮಾಡ್ಬೋದು. ಸೊ ಲಸಿಕೆ ಬೇಸಿಕಲಿ ಅದು ಹೆಪಟೈಟಿಸ್ ಬಿ ಸಿ ಇದರಲ್ಲಿ ಲೈಂಗಿಕ ಸಂಪರ್ಕದಿಂದ ಬರೋ ಕಾರಣಗಳಿಂದ ಇರೋದ್ರಿಂದ, ಸೊ ಅದು ಸುರಕ್ಷಿತ ಲೈಂಗಿಕ ಮಾರ್ಗದಿಂದ ಅದರಿಂದ ತಡೆಗಟ್ಟಬಹುದು. ಅದ್ರ ಜೊತೆಗೆ ವ್ಯಾಕ್ಸಿನೇಷನ್ ಹೇಳ್ದಂಗೆ ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನೇಷನ್ ಇದೆ. ಜೊತೆಗೆ ಆರೋಗ್ಯ ಕಾರ್ಯಕರ್ತರಲ್ಲೂ ಆಸ್ಪತ್ರೆಗಳಲ್ಲಿ ಸ್ಟೆರೈಲ್ ಉಪಕರಣಗಳು ಯೂಸ್ ಮಾಡೋದು, ಆರೋಗ್ಯ ಕಾರ್ಯಕರ್ತರಿಗೂ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಹೆಪಟೈಟಿಸ್ ಬಿ ಯಾಕಂದರೆ ನೀಡಲ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಕೆಲವು ಸಲ ಪೇಷಂಟಿಗೆ ಯೂಸ್ ಮಾಡಬೇಕಾದ್ರೆ ಟ್ರಿಕ್ಸಿಂದನೂ ಆಗ್ಬೋದು. ಸೊ ಆರೋಗ್ಯ ಕಾರ್ಯಕರ್ತರಲ್ಲಿ ನಾವು ರುಟೀನಾಗಿ ಎಲ್ಲರಿಗೂ ಸ್ಕ್ರೀನಿಂಗ್ ಮಾಡಿ ಅವರಿಗೆ ವ್ಯಾಕ್ಸಿನೇಷನ್ ಬೇಕಿದ್ರೆ ವ್ಯಾಕ್ಸಿನೇಷನ್ ಕೊಡಬೇಕಾಗುತ್ತೆ. ಸೊ ಹೇಳ್ದಂಗೆ ಒಂದು ಗರ್ಭಿಣಿ ಸ್ತ್ರೀಯರಲ್ಲಿ ಸ್ಕ್ರೀನಿಂಗ್ ಭಾಳ ಮುಖ್ಯ ಆಗುತ್ತೆ. ಪ್ರಿವೆನ್ಷನ್, ಮಗು ಬರದಂಗೆ ಪ್ರಿವೆಂಟ್ ಮಾಡೋದು. ಅದು ಬಿಟ್ಟು ಆರ್ಗನ್ ಡೊನೇಷನ್, ಯಾವುದೇ ಅಂಗ ದಾನ ಮಾಡಬೇಕಾದ್ರೆ ಅದು ಸ್ಟ್ರಿಕ್ಟಾಗಿ ಅದು ಸ್ಕ್ರೀನ್ ಮಾಡೋದ್ರಿಂದ ಅದನ್ನು ಪ್ರಿವೆನ್ಷನ್ ಮಾಡ್ಬೋದು, ಟ್ರಾನ್ಸ್ಮಿಟ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ಮುಂಚೆನೇ ಹೇಳ್ದಂಗೆ ನೀಡಲ್ ಸ್ಟಿಕ್ ಇಂಜುರೀಸ್ ಅಂತ ಹೇಳ್ತೀವಿ. ಸೊ ಟ್ಯಾಟೂಯಿಂದ ಇಲ್ಲ ಐ ವಿ ಡ್ರಗ್ ಯೂಸಿಂದ ಇಲ್ಲ ಪಿಯರ್ಸಿಂಗಿಂದ ಇರ್ಬೋದು, ಕೆಲವು ಸಲ ಬಾರ್ಬರ್ ಶಾಪಿಂದ ಇರ್ಬೋದು. ಸೊ ಅದೆಲ್ಲ ಸ್ವಲ್ಪ ಇಲ್ಲಿಂದ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಡಾಕ್ಟರ್, ಈಗ ಪ್ರಿಕಾಷನ್ಸ್ ಬಗ್ಗೆ ಹೇಳಿದ್ರೆ ನಿಮ್ಮ ಹಾಸ್ಪಿಟಲ್ಗೆ ಬರುವಂಥ ಪೇಷಂಟ್ಗಳು ಅವ್ರು ಹೇಳೋವಂಥ ಮಾತುಗಳಿಂದ ನಿಮಗೇನಾದರೂ ಅನಿಸುತ್ತಾ ಇವಾಗಲೂ ಕೂಡ ಈ ಹೆಪಟೈಟಿಸ್ ಬಗ್ಗೆ ಜನರಲ್ಲಿ ಮಿತ್ಸ್ ಇದೆ, ಅವರಲ್ಲಿ ಕೆಲವೊಂದಿಷ್ಟು ತಪ್ಪು ಕಲ್ಪನೆಗಳು ಇದೆ ಅಂತ ಅನಿಸುತ್ತಾ ನಿಮಗೆ? ಹೆಪಟೈಟಿಸ್ ಬಂದಾಗ ಕೆಲವು ಸಲ ವೈರಲ್ ಹೆಪಟೈಟಿಸ್ ಇರುತ್ತೆ. ಅಂದರೆ ತಕ್ಷಣ ಕೆಲವು ಸಲ ಬರ್ತಾರೆ ಹಾಸ್ಪಿಟಲ್ಗೆ, ಕೆಲವು ಸಲ ನ್ಯಾಚುರೋಪತಿ ಅಥವಾ ಟ್ರೀಟ್ಮೆಂಟ್ ಅಂತ, ಆದರೆ ಎಲ್ಲಿ ಹೋಗಬೇಕು ಅಲ್ಲಿ ಪ್ರಾಪರ್ ಟ್ರೀಟ್ಮೆಂಟ್ ಹೋಗೋದಿಲ್ಲ. ಅಂದರೆ ಅದು ಭಾಳ ಮುಖ್ಯ ಯಾವ ವೈರಸ್ಸಿಂದ ಆಗಿದೆ ಅಂತ. ಹೆಪಟೈಟಿಸ್ ಇ ಆದಾಗ ನೀವು ಯಾವುದೇ ರೀತಿ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದ್ರೂ ತನ್ನೇ ಇಂಪ್ರೂವ್ ಆಗುತ್ತೆ. ಬಟ್ ಹೆಪಟೈಟಿಸ್ ಬಿ ಅಲ್ಲಿ ಈ ಥರ ತುಂಬಾ ಸಿವಿಯರ್ ಇನ್ಫೆಕ್ಷನ್ ಇದ್ದಾಗ ಕೆಲವು ಸಲ ಅದು ನಾಟಿ ಔಷಧಿ ಅಂತೆಲ್ಲ ಮಾಡೋದ್ರಿಂದ ಅದು ಟೈಮ್ಲಿ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದರೆ ಅದು ಜೀವಕ್ಕೂ ಅಪಾಯ ಆಗ್ಬೋದು. ಪೇಷಂಟ್ ಲಿವರ್ ಫೇಲ್ಯೂರ್ ಆಗಿ ಕೋಮಾಗ ಹೋಗಿ. ಸೊ ಲಿವರ್ ಫೇಲ್ಯೂರ್ ಕೂಡ ಆಗುತ್ತೆ ಹೆಪಟೈಟಿಸ್ ಇಂದ, ಅಂದ್ರೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದ್ರೆ. ಹೌದು, ಇದರಲ್ಲಿ ಬಹಳ ಮುಖ್ಯ ಅಂದ್ರೆ ಹೆಪಟೈಟಿಸ್ ಇ ಬಗ್ಗೆ ಮಾತಾಡಬೇಕು ಅಂದ್ರೆ ಗರ್ಭಿಣಿಯರಲ್ಲಿ ಹೆಪಟೈಟಿಸ್ ಇ ಇನ್ಫೆಕ್ಷನ್ ಆದಾಗ ಅದು ತೀವ್ರತೆ ಜಾಸ್ತಿ ಇರುತ್ತೆ. ಅವರಲ್ಲಿ ಲಿವರ್ ಫೇಲ್ಯೂರ್, ಫಲ್ಮಿನೆಂಟ್ ಹೆಪಟೈಟಿಸ್ ಅಂತ ಹೇಳ್ತೀವಿ, ರಿಸ್ಕ್ ಜಾಸ್ತಿ ಇರುತ್ತೆ. ಲಿವರ್ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಪ್ರೆಗ್ನೆಂಟ್ ವುಮೆನಲ್ಲಿ. ಹೆಪಟೈಟಿಸ್ ಎ ಅಲ್ಲಿ ಅಂದರೆ ಈಗ 100 ಜನ ತಗೊಂಡ್ರೆ ಅದು <1% ಜನರಿಗೆ ಸಿವಿಯರ್ ಹೆಪಟೈಟಿಸ್ ಆಗೋ ರಿಸ್ಕ್ ಇರುತ್ತೆ. ಕೆಲವು ಸಲ ಲಿವರ್ ಫೇಲ್ಯೂರ್ ಆಗೋ ರಿಸ್ಕ್ ಇರುತ್ತೆ. ಬಟ್ ಅದರಲ್ಲೂ ಏನು ಅಂದರೆ ಕೆಲವು ಸಲ ಅವ್ರಿಗೆ ಪ್ರೀ ಎಕ್ಸಿಸ್ಟಿಂಗ್ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ, ಮುಂಚೆನೇ ಅವರಿಗೆ ಕ್ರಾನಿಕ್ ಲಿವರ್ ಡಿಸೀಸ್ ಇದ್ದು ಅದ್ರ ಮೇಲೆ ಹೆಪಟೈಟಿಸ್ ಇನ್ಫೆಕ್ಷನ್ ಆದಾಗ ರಿಸ್ಕ್ ಜಾಸ್ತಿ ಇರುತ್ತೆ. ಕೆಲವು ಸಲ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರುತ್ತೆ, ಲಿವರ್ ಫೇಲ್ಯೂರ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಓಕೆ ಡಾಕ್ಟರ್, ಕೊನೆಯದಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಹೇಳಬೇಕು ಅಂದರೆ ಹೆಪಟೈಟಿಸ್ ಬಗ್ಗೆ ಜಾಗೃತಿ ಮೂಡಿಸೋ ಕಾರ್ಯಕ್ರಮದಿಂದ ಡೆಫಿನೆಟ್ಲಿ ಜನರಿಗೆ ಇದರಿಂದ ಭಾಳ ಉಪಯೋಗ ಆಗುತ್ತೆ. ಜನರಲ್ಲಿ ಜಾಗೃತಿ ಮೂಡಿಸೋದು ಭಾಳ ಇಂಪಾರ್ಟೆಂಟ್. ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಹೆಪಟೈಟಿಸ್ ಬಗ್ಗೆ. ಸರಿಯಾದ ಸಮಯಕ್ಕೆ ಡಯಾಗ್ನೋಸಿಸ್ ಮಾಡೋದ್ರಿಂದ ಅದರಿಂದ ಏನು ಲಾಂಗ್ ಟರ್ಮ್ ಏನು ಕಾಂಪ್ಲಿಕೇಶನ್ಸ್ ಇದೆ ಅಥವಾ ಸಿರೋಸಿಸ್ ಅಥವಾ ಕ್ರಾನಿಕ್ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ, ಅದನ್ನು ಪ್ರಿವೆನ್ಷನ್ ಖಂಡಿತ ಮಾಡ್ಬೋದು. ಊಟದಲ್ಲಿ ನಮ್ಮ ಲಿವರ್ ಹೆಲ್ತಿಗೆ, ಒಳ್ಳೆಯ ಲಿವರ್ ಹೆಲ್ತಿಗೆ ಸರಿಯಾದ ಫುಡ್ ತಿನ್ನೋದು ಭಾಳ ಇಂಪಾರ್ಟೆಂಟು. ಅಂದರೆ ಲೈಕ್ ಆದಷ್ಟು ಪ್ರೊಸೆಸ್ ಫುಡ್ ಇದೆಲ್ಲ ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡೋದು ಭಾಳ ಮುಖ್ಯ.
ಅದ್ರ ಜೊತೆಗೆ ಕರಿದಿದ್ದ ಪದಾರ್ಥಗಳು ಅದೆಲ್ಲ ಅವಾಯ್ಡ್ ಮಾಡೋದು ಒಳ್ಳೆಯದು. ಫುಡ್ ಅಂತ ಏನಾದರೂ ಇರುತ್ತಾ ಪರ್ಟಿಕ್ಯುಲರ್ಲಿ? ಆದಷ್ಟು ಫ್ರೆಶ್ಲಿ ಪ್ರಿಪೇರ್ಡ್ ಮನೆಯಲ್ಲಿ ಮನೆಯಲ್ಲಿ ಪ್ರಿಪೇರ್ ತಯಾರಿ ಆಗಿರೋ ಮಾಡಿರುವಂತಹ ಆಹಾರ ಪದಾರ್ಥಗಳು, ಎಲ್ಲ ತರಕಾರಿ ಹೆಚ್ಚಿಗೆ, ಯಾವ ಆಹಾರ ಪದಾರ್ಥದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ. ಸೊ ತರಕಾರಿ ಆಗಲಿ, ತರಕಾರಿ ಸೊಪ್ಪು, ಹಣ್ಣು ಹಂಪಲಾಗಲಿ ಇದೆಲ್ಲ ಚೆನ್ನಾಗಿ ತೊಗೊಳೋದ್ರಿಂದ ಲಿವರ್ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಆದಷ್ಟು ಹೇಳೋದಂದ್ರೆ ಪ್ರೊಸೆಸ್ ಫುಡ್ ಎಲ್ಲ, ಜಂಕ್ ಫುಡ್ ಇದೆಲ್ಲ, ಆಯಿಲಿ ಫುಡ್ ಎಲ್ಲ, ಫ್ಯಾಟಿ ಫುಡ್ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಪಟೈಟಿಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ, ಸೊ ಅದರಲ್ಲಿ ಯಾವ ಟೈಪ್ಸ್ ಇದೆ, ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿದೆ, ನಾವು ಯಾವ ತಪ್ಪನ್ನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ನೀವು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಪಟೈಟಿಸ್ ಬಗ್ಗೆ ಡಾಕ್ಟರ್ ಹೆಚ್ಚಿನ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.